मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शास्त्रम् जैनं जयतु शास्त्रम् नमो नरङ्गाणं नमो सिद्धाणं नमो आयुर्याणं नमो वज्रायाणं नमो लोके संवसारणं स्थितमचरमनुपमगतिरनैतिक सकलसिद्धरिद्धिमन्त्रिश्री श्रुतकेवलिकळु वेदिता समयपावनानि हरेरुवे भगवान ಕುಂದಕುಂದಾಚಾರ್ಯ ದೇವ ವಿರಚಿತ ಸಮಯಸಾರ ಪರಮಾಣುಗಳಲ್ಲಿ ಮೋಕ್ಷ ಅಧಿಕಾರದ ಅವಲೋಕನೆ ನಡೆದಿದ್ದು ಗಾಥೆ 793 ಇದೆ. ಬಂಧಾಣಂ ಚ ಸಭಾವಂ ವಿಯಾಣಿತುಂ ಅಪ್ಪಣೋ ಸಭಾವಂ ಚ ಬಂಧೇ ಸುಜೋ ವಿರಜ್ಯತೆ ಸೋಕಂ ವಿಮೋಕ್ಷಣಂ ಪುನರಿ ಬಂಧನಗಳ ಸ್ವಭಾವವನ್ನು ಆತ್ಮಸ್ವಭಾವವನ್ನು ಅರಿತುಕೊಂಡು ಬಂಧನಗಳಿಂದ ಮುಕ್ತನಾಗುವನು. ಅವನು ಕರ್ಮಗಳಿಂದ ಮುಕ್ತನಾಗುವನು. ಟೀಕೆ. ಯಾವನು ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರವಾದ ಆತ್ಮಸ್ವಭಾವವನ್ನು ಮತ್ತು ಅವನಿಗೆ ಎಂದರೆ ಆತ್ಮನಿಗೆ ವಿಕಾರವನ್ನುಂಟು ಮಾಡುವಂಥ ಬಂಧದ ಸ್ವಭಾವವನ್ನು ತಿಳಿದುಕೊಂಡು ಬಂಧಗಳಿಂದ ವಿರಕ್ತನಾಗುತ್ತಾನೆ, ಅವನೇ ಎಲ್ಲ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾನೆ. ಇದರಿಂದ ಎಂದರೆ ಕಥನದಿಂದ ಆತ್ಮ ಮತ್ತು ಬಂಧದ ವಿಭಾಗಣೆಯೇ ಅರ್ಥಾತ್ ಪೃಥಕ್ಕರಣವೇ ಮೋಕ್ಷಕ್ಕೆ ಕಾರಣವಾಗಿದೆ ಎಂಬುದರ ನಿಶ್ಚಯವಾಗಿ ಬಿಡುತ್ತದೆ. ಎಂದರೆ ಆತ್ಮ ಮತ್ತು ಬಂಧವನ್ನು ಬೇರೆ ಬೇರೆ ಮಾಡುವುದೇ ಮೋಕ್ಷದ ಕಾರಣವಾಗಿದೆ ಎಂಬ ನಿರ್ಣಯವನ್ನು ಮಾಡಲಾಗುತ್ತದೆ. ಏನಿದೆ, ಎಲ್ಲೂ ಯಾವುದೂ ಅನ್ಯ ದ್ರವ್ಯದ ಸಹಾಯದ ಅವಶ್ಯಕತೆ ಇಲ್ಲ, ಅನ್ಯ ದ್ರವ್ಯದ ಅವಲಂಬನೆ ಮಾಡಬೇಕಾದಂಥ ಪ್ರಸಂಗ ಇಲ್ಲ. ಕಾರ್ಯ ನಿರಂತರ ಜಡದ್ರವ್ಯದ ವಿಶ್ವದ ಸಮಸ್ತ ಜಡಚೇತನಗಳಿಂದ ನಿರಪೇಕ್ಷವಾಗಿ ಅದರಲ್ಲೇ ಅರ್ಥಾತ್ ಜಡದ್ರವ್ಯದಲ್ಲೇ ಕಾರ್ಯ ನಡೀತಿದೆ, ಪ್ರತಿ ಸಮಯಕ್ಕೆ ನಡೀತಿದೆ. ಚೇತನ ದ್ರವ್ಯದ ವಿಶ್ವದ ಸಮಸ್ತ ಚೇತನ ಮತ್ತು ಜಡದ್ರವ್ಯಗಳಿಂದ ನಿರಪೇಕ್ಷವಾಗಿ ಪ್ರತಿ ಸಮಯಕ್ಕೆ ಕಾರ್ಯ ನಡೀತಿದೆ. ಕಾರ್ಯ ನಡೆಯುವ ಸಲುವಾಗಿ ಯಾವುದೇ ಪ್ರಕಾರದಿಂದ ಜ್ಞಾನ ಇರುವ ಅವಶ್ಯಕತೆ ಇಲ್ಲ. ಜಡದೊಳಗೆ ಕಾರ್ಯ ಏನು ನಡೀತಿದೆ ಅದಕ್ಕೇನು ಗುರುತಾಗ್ತಿದೆ, ಅದಕ್ಕೆ ಗುರುತಾಗುವ ಅವಶ್ಯಕತೆ ಇಲ್ಲ. ಅದರಲ್ಲೇ ಚೈತನ್ಯ ಇರುವ ಅಥವಾ ತಿಳಿದು ಬರುವುದರ ಅವಶ್ಯಕತೆ ಇಲ್ಲ. ಕಾರ್ಯ ಸ್ವಯಮೇವ ಆಗ್ತಿದೆ, ಸ್ವಭಾವದಿಂದ ಆಗ್ತಿದೆ, ನಿರಂತರ ಆಗ್ತಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ಮ ಬಂಧನದಿಂದ ಮುಕ್ತ ಆಗುವಂಥ ಉಪಾಯವನ್ನು
ಕರ್ಮಗಳ ಬಂಧನ ಈ ಜೀವನಿಗೆ ಇದೆ, ಈ ಮಾತು ಪೂರ್ಣ ಸತ್ಯ ಇದೆ ರೀ. ಅನಾದಿ ಕಾಲದಿಂದ ಜೀವ ಮತ್ತು ಕರ್ಮಗಳದ್ದ ಸಂಬಂಧ ಹೀಗೆ ಒಂದಕ್ಕೆ ಇನ್ನೊಂದರ ನಿಮಿತ್ತ, ಒಂದಕ್ಕೆ ಇನ್ನೊಂದು ಪೂರಕ ರೂಪದಿಂದ ಕಾರ್ಯ ನಡೆಯುವುದರಿಂದನ ಜೀವ ಸಂಸಾರದಲ್ಲಿ ಇದ್ದಾನೆ. ಹಾಗಾದರೆ ಕರ್ಮದಿಂದ ಬದ್ಧ ಇದ್ದಾನೋ ಅಥವಾ ಇಲ್ಲ? ಜೀವ ಇದ್ದಾನೆ. ಕರ್ಮಗಳಿಂದ ಬದ್ಧ ನೋಡ್ರಿ, ಕರ್ಮದಿಂದ ಬದ್ಧ ಇರುವುದರಿಂದನ ಈ ಜೀವಕ್ಕೆ ಮಂದಿರಕ್ಕೆ ಹೋಗಬೇಕಾದ್ರೆ ಆ ಪ್ರಕಾರದ ಪುಣ್ಯ ಬೇಕು, ಮತ್ತು ನೋ ಕರ್ಮದ ಕಾರ್ಯ ಮಾಡುವ ಆ ಸಮಯದ ಯೋಗ್ಯತಾ ಬೇಕ್ರಿ. ಜೀವನ ಭಾವ ಮಾತ್ರದಿಂದ ಜೀವ ಮಂದಿರಕ್ಕೆ ಹೋಗೋದು ಸಾಧ್ಯ ಇಲ್ಲ. ಜೀವ ಭಾವ ಸಾಪೇಕ್ಷ ಬೇಕಾರ ಮಂದಿರಕ್ಕೆ ಹೋಗದೇನೋ, ಮಂದಿರಕ್ಕೆ ಹೋದ ಮೇಲೆ ಯಾವ ಕಾರ್ಯ ಆಗಬೇಕಾಗಿದೆಯೋ ಆ ಕಾರ್ಯವನ್ನು ಮಾಡಬಹುದ್ರಿ. ಆದರೆ ಪ್ರತ್ಯಕ್ಷ ಅವ ಮಂದಿರಕ್ಕೆ ಹೋಗ್ಬೇಕಾಯ್ತು ಅಂತಂದ್ರೆ ಅಲ್ಲಿ ಎರಡು ಪ್ರಕಾರದ ಕರ್ಮಗಳದ ಆ ಸಮಯದೊಳಗೆ ಆ ಪ್ರಕಾರದ ಉದಯ ಅಥವಾ ಯೋಗ್ಯತೆ ಇರಬೇಕಾಗ್ತಿದೆ ರೀ. ಅಂದ್ರನ ಆಗ್ತಿದೆ. ಅರ್ಥಾತ್ ಇದರ ಹಿಂದಿನ ತಾತ್ಪರ್ಯ ಏನ? ಜೀವ ಪ್ರದೇಶ ಸಾಪೇಕ್ಷ. ಜೀವ ಅಸಂಖ್ಯ ಪ್ರದೇಶಿ ಏನು ದ್ರವ್ಯ ಇದ್ದಾನೋ ಆ ಪ್ರದೇಶ ಸಾಪೇಕ್ಷ ಮಂದಿರಕ್ಕೆ ಹೋಗಬೇಕಾದ್ರೆ ಅವನಿಗೆ ಈ ಎರಡು ಕರ್ಮಗಳದ್ದು ಅವಶ್ಯಕತೆ ಇದೆ, ಆ ಪ್ರಕಾರದ ಯೋಗ್ಯತೆ ಇದೆ. ಆದರೆ ಜೀವ ಭಾವ ಸಾಪೇಕ್ಷ ಭಗವಂತರ ದರ್ಶನ ಮಾಡಬೇಕಾದ್ರೆ ಯಾವ ಆ ದರ್ಶನ ಯೋಗ್ಯ ಪುಣ್ಯ ಕರ್ಮದ ಉದಯದ್ದೂ ಅವಶ್ಯಕತೆ ಇಲ್ಲ, ಮತ್ತು ಶರೀರ ರೂಪ ನೋ ಕರ್ಮದ ಆ ಸಮಯದ ಕಾರ್ಯ ಮಾಡುವ ಪ್ರತ್ಯಕ್ಷ ಯೋಗ್ಯತೆ ಇರೋದ್ರದ್ದು ಅವಶ್ಯಕತೆ ಇಲ್ಲ. ಅದರ ದ್ರವ್ಯ ಸಾಪೇಕ್ಷ ಪ್ರದೇಶ ಸಾಪೇಕ್ಷ ಅವ ಭಗವಂತರ ಮಂದಿರದೊಳಗೆ ಹೋಗಬೇಕಾಯ್ತು ಅಂತಂದ್ರೆ ಇವುಗಳದ್ದು ಅವಶ್ಯಕತೆ ಇದೆ. ಭಾವ ಸಾಪೇಕ್ಷ ಇವೆಲ್ಲ ಸರಂಜಾಮದಿಂದ ಹೋದ ನಂತರ ಅವನಿಗೆ ಭಾವ ಸಾಪೇಕ್ಷ ಅಲ್ಲಿ ಯಾವ ಕಾರ್ಯ ಆಗೋದಿದೆಯಲ್ಲ ಆ ಕಾರ್ಯದ ಸಲುವಾಗಿ ಇವು ಎರಡೂ ಸಹಾಯಕ ಇರುವುದರ ಅವಶ್ಯಕತೆ ಇಲ್ಲ. ಹಾಗಾದರೆ ಬಂಧನದಿಂದ ಬದ್ಧ ಇದ್ದಾನೋ ಅಥವಾ ಇಲ್ಲ? ನಿನ್ನೆ ಹಸುವನ್ನು ಕಟ್ಟುವ ಮಾತು ಹೇಳಿದ್ದಿತ್ತು. ಇಂದು ಪಂಜರದೊಳಗೆ ಗಿಳಿ ಇದೆ ರೀ, ಅದು ಮುಕ್ತ ಇದೆಯೇನು ಬದ್ಧ ಇದೆ ರೀ? ಬದ್ಧ ಇದೆಯೋ ಅಥವಾ ಮುಕ್ತ ಇದೆ? ಗಿಳಿ ಇದೆಯಲ್ಲ ಪಂಜರದೊಳಗೆ, ಆ ಗಿಳಿ ಪಂಜರದಿಂದ ಮುಕ್ತನೇ ಇದೆಯಲ್ಲ ಒಳಗಡೆ. ಆದರೆ ಅದಕ್ಕೆ ಮನಸ್ಸಿಗೆ ಬಂದ ಹಾಗೆ ಹಾರಿ ಹೋಗಲಿಕ್ಕೆ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ಅದು ಬಂಧನದೊಳಗಿದೆ. ಹಾಗೆ ಈ ಜೀವ ಎರಡು ಪ್ರಕಾರದ ಬಂಧನದಿಂದ ಯುಕ್ತ ಇದ್ದಾನೆ. ಒಂದು ಆತ್ಮನ ಸ್ವಭಾವವನ್ನು, ಇನ್ನೊಂದು ಬಂಧ ಭಾವಗಳ ಸ್ವಭಾವವನ್ನು ತಿಳಿಯದೇ ಇರುವುದರಿಂದ ಆ ಬಂಧ ಭಾವಗಳ ರೂಪವಾಗಿನ ಪರಿಣಮನ ಮಾಡ್ತಾ ಬಂಧದ ಅನುಭವ ಮಾಡ್ತಾ ಇದ್ದಾನೆ. ಇನ್ನೊಂದು ಅದು ತನ್ನಲ್ಲೇ ತಾನು ಹೀಗೆ ಮಾಡ್ತಾ ಇರುವೆಳೆದೊಳಗೆ ಜಡ ಕರ್ಮ ರೂಪದ ಪಂಜರ ಅಲ್ಲಿ ನಿರ್ಮಾಣ ಆದದ್ದು ಇದೆ. ಗಿಳಿಗೆ ಯಾವ ಪ್ರಕಾರ ಅಲ್ಲಿ ಪಂಜರ ಇದೆಯಲ್ಲ ಆ ಪ್ರಕಾರ ಜಡ ಕರ್ಮಗಳ ರೂಪದ ಅದನ್ನು ದಾಟಿ ಅವನಿಗೆ ಮೋಕ್ಷಕ್ಕೆ ಹೋಗಲಿಕ್ಕೇನೆ ಬರುವುದಿಲ್ರಿ. ಆ ಮುಕ್ತ ಸ್ವಭಾವದ ಅನುಭವ ಮಾಡಲಿಕ್ಕೆ ಬರ್ತಿದ್ದೀರಿ. ಅದರ ಮೋಕ್ಷ ಅರ್ಥಾತ್ ಲೋಕಾಕಾಶದ ತುತ್ತ ತುದಿಗೆ ಯಾವುದು ಇದೆ ಆ ಸಿದ್ಧ ಶಿಲೆ ರೂಪದ ಮೋಕ್ಷಕ್ಕ ಅವ ಈ ಬಂಧನ ಅರ್ಥಾತ್ ಈ ಜಾಲ ಅರ್ಥಾತ್ ಈ ಪಂಜರವನ್ನು ದಾಟಿ ಹೋಗೋದ ಅಥವಾ ಇಲ್ಲೇ ಬಿಟ್ಟು ಹೋಗೋದ ಸಾಧ್ಯ ಅಲ್ರಿ. ಅದಕ್ಕೆ ಮೋಕ್ಷ ಅಧಿಕಾರದೊಳಗ ತತ್ವಾರ್ಥ ಸೂತ್ರದಲ್ಲಿ ದೃಷ್ಟಾಂತ ಎಂಥದ್ದು ಹೇಳಿದರ್ರಿ, ಕಹಿ ಸೋರೆ ಬುರುಡೆ. ಅದ ಕೆಸರಿನಿಂದ ಯುಕ್ತ ಇತ್ತು ಅಂತಂದ್ರೆ ನೀರಿನೊಳಗೆ ಕೆಳಗಿರ್ತಿದ್ದೀರಿ. ಆಮೇಲೆ ಏನಾಗ್ತಿದೆ, ನೀರಿನ ನಿಮಿತ್ತದಿಂದ ಸ್ವಯಂ ಆ ಕೆಸರು ಕರಗಿ ಹೋಗ್ತಿದ್ದೀರಿ.
ಆ ಸೋರೆಕಾಯಿ ಅದಕ್ಕೇನು ಮಾಡುವುದಿಲ್ಲರಿ, ಕೆಸರವನ್ನು ಕರಗಿಸುವ ಸಲುವಾಗಿ. ಹೌದೇನಲ್ರಿ? ಏನೂ ಮಾಡುವುದಿಲ್ಲ. ಆ ಕೆಸರ ನೀರಿನೊಳಗೆ ಏನೂ ಮಾಡುವುದಿಲ್ಲ, ತನ್ನಷ್ಟಕ್ಕೆ ತಾನು ಪರಿಣಮನ ಆಗ್ತಿದೆ, ಶಿಥಿಲ ಆಗ್ತಿದೆ, ಕರಗಿ ಹೋಗ್ತಿದೆ, ನೀರೇನೂ ಮಾಡುವುದಿಲ್ಲ. ಸರಿ ಅದೇ ಪ್ರಕಾರ ಜೀವ ಸಂಸಾರದೊಳಗೆ ಇದ್ದಾನೆ, ಸಂಯೋಗಗಳ ಮಧ್ಯದೊಳಗೆ ಇದ್ದಾನೆ, ಬಂಧರೂಪದ ಭಾವವೆಂಬ ಕೆಸರಿನಿಂದ ಯುಕ್ತ ಇರುವ ಕಾರಣ ಅವ ಸಂಸಾರದಲ್ಲಿ ಇದ್ದಾನ್ರಿ. ಇನ್ನು ಅವ ಎಲ್ಲೇ ಅದನ್ನಲ್ಲ ಅಲ್ಲೇ ಆ ಸೋರೆಕಾಯಿ ಏನು ಮಾಡಿತು? ಏನೂ ಮಾಡಲಿಲ್ರಿ, ಅದಕ್ಕೆ ಅಂಟ್ಕೊಂಡಿತ್ತು ಹೊರಗಡೆ ಅದ ಕೆಸರ. ಆ ಕೆಸರು ತಾನಾಗೆ ಕರಗಿತಾರೆ, ತಾನಾಗೆ ಕರಗಿತಲ್ಲ, ಅದು ತನ್ನ ಯೋಗ್ಯತೆಯಿಂದ ತಾನಾಗೆ ಕರಗಿ ಹೋಯಿತು. ಆವಾಗ ಸೋರೆಕಾಯಿ ತನ್ನ ಸಾಮರ್ಥ್ಯದಿಂದ ತಾನಾಗೇನ ಮೇಲೆ ಬಂತಾರೆ. ಅದೇ ಪ್ರಕಾರ ಈ ಭಗವಾನಾತ್ಮ ತನ್ನ ಸ್ವರೂಪವನ್ನು ತಾನೇ, ಆ ಸೋರೆಕಾಯಿ ರೂಪದಿಂದ ಇತ್ತರೆ. ಅದೇ ಪ್ರಕಾರ ಆತ್ಮರೂಪದಿಂದ ಅನುಭವ, ಶ್ರದ್ಧೆ, ಜ್ಞಾನಮಯವಾಗಿ ಅಲ್ಲಿ ಪರಿಣಮನ ಮಾಡಿದ ಅಂತಂದ್ರೆ ಆ ಕರ್ಮರೂಪದ ಕೆಸರಿದ್ರೆ ಇರಲಿ, ದೇಹ ರೂಪದ ಕೆಸರಿದ್ರೆ ಇರಲಿ, ಅದು ಕ್ರಮದಿಂದ ತನ್ನಷ್ಟಕ್ಕೆ ತಾನೇ ಕರಗಿ, ಅದು ಕರಗುವ ಸಲುವಾಗಿ ಅವೇನು ಆ ಸೋರೆಕಾಯಿ ಏನು ಮಾಡಲಿಲ್ಲಲ್ಲ. ಆ ಪ್ರಕಾರ ಈ ಆತ್ಮ ಆ ಕರ್ಮವನ್ನು ದೂರ ಮಾಡುವ ಸಲುವಾಗಿ ಏನೂ ಮಾಡುವುದಿಲ್ಲರಿ, ತನ್ನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾನ್ರಿ. ಅದರಿಂದ ವಿರಕ್ತ ಇರ್ತಾನ್ರಿ. ಯಾವುದರಿಂದ? ಆ ಕರ್ಮ ರೂಪದ ಕೆಸರಿನಿಂದ ವಿರಕ್ತ ಇರ್ತಾನ್ರಿ. ಆ ಕರ್ಮ ರೂಪದ ಕೆಸರ ತನ್ನ ಸ್ವಕಾಲದೊಳಗೆ ಆ ಕೆಸರು ಯಾವ ಪ್ರಕಾರ? ನೀರಿನ ನಿಮಿತ್ತದಿಂದ, ನೀರೇನೂ ಮಾಡಿಲ್ರಿ, ನೀರಿನ ನಿಮಿತ್ತ ಪಡೆದು ಕೆಸರು ತನ್ನಷ್ಟಕ್ಕೆ ತಾನೇ ಕರಗಿ ಹೋಯಿತು. ಆ ಪ್ರಕಾರ ಕಾಲದ ನಿಮಿತ್ತ ಪಡೆದು ಈ ಕರ್ಮ ತನ್ನ ಸ್ಥಿತಿಯಿಂದ ತಾನೇ ಮುಕ್ತಾಯ್ತು, ಅರ್ಥಾತ್ ಬಿಟ್ಟು ಕೊಟ್ಟಿತ್ತು. ಅರ್ಥಾತ್ ಬಂಧ ರೂಪ ಏನಿತ್ತಲ್ಲ, ಆ ಸೋರೆಕಾಯಿಗೆ ಕೆಸರದ ಬಂಧ ಇತ್ತಲ್ಲ, ಆ ಕೆಸರು ತನ್ನಷ್ಟಕ್ಕೆ ತಾನೇ ಸೋರಿ ಹೋಯಿತು, ಕರಗಿ ಹೋಯಿತು ನೀರಿನ ನಿಮಿತ್ತದಿಂದ. ಅದೇ ಪ್ರಕಾರ ಚೈತನ್ಯ ಸ್ವರೂಪಿ ಅರೂಪಿ ಭಗವಾನಾತ್ಮನಿಗೆ 148 ಉತ್ತರ ಪ್ರಕೃತಿಗಳನ್ನು ಒಳಗೊಂಡಿರುವಂಥ 8 ಕರ್ಮಗಳನ್ನು ಬಂಧ ಇರ್ತಾರೆ. ಬಂಧ ಎಲ್ಲಿತ್ತು? ಆ ಕೆಸರು ಯಾವ ಪ್ರಕಾರ ಸೋರೆಕಾಯಿಗೆ ಏನೂ ಬಾಧೆ ಮಾಡಿರಲಿಲ್ಲ, ಆ ಪ್ರಕಾರ ಈ 8 ಪ್ರಕೃತಿಗಳ ಚೈತನ್ಯ ಸ್ವರೂಪದ ಆತ್ಮನನ್ನು ಸ್ಪರ್ಶ ಕೂಡ ಮಾಡಿಲ್ಲ. ಗಿಳಿ ಪಂಜರದೊಳಗೆ ಹಾಗಿದೆಯಲ್ಲ, ಹಾಗೆ ಪಂಜರದ ಸದೃಶ ಇರುವಂಥ ಕರ್ಮಗಳ ತನ್ನಷ್ಟಕ್ಕೆ ತಾನೇ ತನ್ನ ಸ್ಥಿತಿ ಪೂರ್ಣ ಆದ ನಂತರ, ಕಾಲ ಪೂರ್ಣ ಆದ ನಂತರ, ಕಾಲದ ನಿಮಿತ್ತ ಪಡೆದು ತನ್ನಷ್ಟಕ್ಕೆ ತಾನೇ ಒಂದು ಮಾತು ಇದೆ ರೀ, ಯಾವಾಗಲೂ ಸೈದ್ಧಾಂತಿಕ ಒಂದು ಮಾತು, ಜೀವ ಮತ್ತು ಜಡ ದ್ರವ್ಯ ಕರ್ಮಗಳ ಸಂಬಂಧ ಎಲ್ಲಿ ಬರ್ತಿದೆ ಅಂತಂದ್ರೆ ಬಂಧ ಆಗುವ ಸಮಯದೊಳಗೆ ಬರ್ತಿದೆ, ಹೊರಟು ಹೋಗುವ ಸಮಯದೊಳಗೆ ಸಂಬಂಧ ಬರುವುದಿಲ್ಲ. ಅರ್ಥಾತ್ ಹೊರಟು ಹೋಗಬೇಕಾದ್ರೆ ಜೀವನ ಶುದ್ಧ ಭಾವದ ನಿಮಿತ್ತ ಪಡೆದು ಹೊರಟು ಹೋಗ್ತವೆ ಅನ್ನೋದು ಕಥನೆ ಇದೆ ರೀ. ನಿಜವಾಗಿ ಬರಬೇಕಾದ್ರೆ ಜೀವನ ವಿಕಾರಿ ಭಾವದ ನಿಮಿತ್ತ ಪಡೆದು ಬರ್ತವ್ರಿ, ಹೋಗಬೇಕಾದ್ರೆ ತನ್ನ ಸಾಮರ್ಥ್ಯದಿಂದ ಹೋಗ್ತವೆ, ಅದಕ್ಕೆ ಜೀವದ ಭಾವ ನಿಮಿತ್ತ ಇಲ್ಲ. ಬಂಧ ಆಗುವ ಸಲುವಾಗಿ ಜೀವದ ವಿಕಾರಿ ಭಾವ ನಿಮಿತ್ತ ಇದ್ದಾವೆ. ಅರ್ಥಾತ್ ಆಶ್ರಮಿತ ಆಗಿ ಬರ್ತಾವಲ್ಲ ಕರ್ಮವರ್ಗಣಗಳ, ಆ ಕರ್ಮವರ್ಗಣಗಳ ಕರ್ಮರೂಪ ಧಾರಣ ಮಾಡ್ತಾವು, ಎಷ್ಟೆಷ್ಟು ವಿಭಾಗ ಆಗ್ತಾವು. ನಿನ್ನೆ ಹೇಳಿದ್ದಲ್ಲ, ಪ್ರಕೃತಿ ರೂಪದಿಂದ, ಪ್ರದೇಶ ರೂಪದಿಂದ, ಸ್ಥಿತಿ ರೂಪದಿಂದ, ಅನುಭಾಗ ರೂಪದಿಂದ. ಅಷ್ಟೇ ಅಲ್ಲ, ಬಂಧ, ಸತ್ತಾ, ಉದಯ, ಉದೀರಣ, ಉತ್ಕರ್ಷಣ, ಅಪಕರ್ಷಣ, ಸಂಕ್ರಮಣ, ನಿಧತ್ತಿ, ನಿಕಾಚಿತ, ಇವು 10 ಭೇದ ರೂಪವಾಗಿ ಕೂಡ ಜೀವನ ಮಲಿನ ಪರಿಣಾಮದ ನಿಮಿತ್ತದಿಂದನ ಅವುಗಳಲ್ಲೇ ಅದೆಲ್ಲ ಆಗುತ್ತಿದೆ ರೀ. ಆದರೆ ಜೀವ ಶುದ್ಧ ಆಗುವುದರಿಂದ ಅವುಗಳಲ್ಲೇ ಆ ಸಾಮರ್ಥ್ಯ ಎಲ್ಲ ಬಿಟ್ಟು ಹೋಗ್ತಿದೆ. ಅಷ್ಟು ಕಾಲದವರೆಗೆ ಇರಬೇಕಾದದ್ದೆಲ್ಲ ಇವನ ಶುದ್ಧ ಸ್ವಭಾವದ ಸಾಧನೆಯ ನಿಮಿತ್ತದಿಂದ ಅದೆಲ್ಲ ಬದಲಾಗ್ತಿದೆ. ಹೀಗೆ ಮಾತು ಇಲ್ಲ. ಯಾಕಿಲ್ಲ ಅಂತಂದ್ರೆ ವಿಭಾವ
ಪರಿಣತಿಗೆ ಅನ್ಯದ ನಿಮಿತ್ತ ಬೇಕಾಗ್ತಿದೆ, ಅರ್ಥಾತ್ ಇರ್ತಿದೆ. ಸ್ವಭಾವ ರೂಪ ಪರಿಣತಿಗೆ ಅನ್ಯದ ನಿಮಿತ್ತ ಬೇಕಾಗುವುದಿಲ್ಲ. ಇದು ಕರ್ಮದ ಮಾತಾಯಿತು. ಅದೇ ಪ್ರಕಾರ ಜೀವದ ಮಾತನ್ನು ಹೀಗೆ ಇದೆ. ಜೀವದ ಮಾತು ವಿಕಾರ ಆಗುವ ಸಲುವಾಗಿ ಪರದ್ರವ್ಯದ ನಿಮಿತ್ತ ಇದೆ ರೀ, ಕರ್ಮೋದಯದ ನಿಮಿತ್ತ ಇದೆ. ಆದ್ರೆ ನಿರ್ವಿಕಾರ ಆಗುವ ಸಲುವಾಗಿ ಪರದ್ರವ್ಯದ ನಿಮಿತ್ತ ಇಲ್ಲ, ಕರ್ಮೋದಯದ ನಿಮಿತ್ತ ಇಲ್ಲ. ನಿರ್ವಿಕಾರ ಕರ್ಮದ ಉದಯ ಇರುವ ವೇಳೆದೊಳಗೆ ಅವನಿಗೆ ನಿರ್ವಿಕಾರ ಆಗಲಿಕ್ಕೆ ಬರ್ತಿದೆ ರೀ. ಆ ಪ್ರಕಾರ ಸ್ವಾಧೀನತೆ ಅವನಲ್ಲೇ ಇದೆ ರೀ. ಕರ್ಮದ ಉದಯ ಇರುವ ವೇಳೆದೊಳಗೆ, ಎಂಥ ಕರ್ಮದ ಉದಯ ಇರುವ ವೇಳೆದೊಳಗ ಬೇಕಾದಂಥದ್ದು ಕರ್ಮದ ಉದಯ ಇರಲಿ ರೀ. ದರ್ಶನ ಮೋಹನೀಯದ ತೀವ್ರ ಉದಯ ಇರುವ ವೇಳೆದೊಳಗೆ ತತ್ವದ ಸ್ವರೂಪದ ಶ್ರದ್ಧೆ ಆಗ್ತಿದೇನ, ವಿಷಯದ ಜೊತೆಗೆ ಒಂದಾಗೋದ್ರಿ. ದರ್ಶನ ಮೋಹನೀಯದ ತೀವ್ರ ಉದಯ ಇರುವ ವೇಳೆದೊಳಗ ಆತ್ಮನ ಅಥವಾ ತತ್ವದ ನಿಜ ಸ್ವರೂಪದ ಶ್ರದ್ಧೆ ಆಗ್ತಿದೇನ, ಆಗೋದಿಲ್ಲ ಅನ್ನೋದು ಕಥನ ಇದೆ. ಹಾಗಾದ್ರೆ ಏನಿದೆ? ಯಾವಾಗ ಅವ ತೀವ್ರ ಪುರುಷಾರ್ಥ ಮಾಡಿ ತತ್ವವನ್ನು ತಿಳ್ಕೊಳ್ಳುವುದರಲ್ಲಿ ರುಚಿವಂತನಾಗ್ತಾನೋ, ರುಚಿಪೂರ್ವಕ ಉದ್ಯಮ ಮಾಡ್ತಾನೋ, ಆವಾಗ ತೀವ್ರ ಉದಯ ಇರೋದನ್ನೇ ಇಲ್ರಿ. ಆಗ ಮಂದ ಉದಯ ಯಾವಾಗ ಆಗ್ತಿದೆ ಆವಾಗ ಇವು ಕಾರ್ಯ ಮಾಡ್ತಾನೋ. ಹೀಗೆ ಮಹತ್ವ ನಿಮಿತ್ತ ನೈಮಿತ್ತಕ್ಕೆ ಸಂಬಂಧ ಹೀಗೆ ಇದೆ. ಯಾವಾಗ ಜೀವ ತೀವ್ರ ಪುರುಷಾರ್ಥ ಮಾಡಿ ಸ್ವತತ್ವವನ್ನು ತಿಳಿಯುವ ರೂಪದ ಉದ್ಯಮ ಜ್ಞಾನದೊಳಗೆ ರುಚಿಪೂರ್ವಕ ಮಾಡ್ತಾನೋ, ಆವಾಗ ದರ್ಶನ ಮೋಹನೀಯದ ತೀವ್ರ ಉದಯ ಇರೋದನ್ನೇ ಇಲ್ಲ. ಅದು ಇವನಿಗೆ ಅಪೇಕ್ಷಿತ ಇಲ್ಲ, ಅದು ಮಂದಾಗಬೇಕು ಅನ್ನುವ ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇಲ್ಲ ಅರ್ಥಾತ್ ತತ್ವದ ಶ್ರದ್ಧಾರೂಪದ ಯಾವ ಕಾರ್ಯ ಆಗಬೇಕಾಗಿದೆಯೋ, ಅನಾದಿ ಕಾಲೀನ ಅತತ್ವ ಶ್ರದ್ಧಾನ ಬಿಟ್ಟು ಹೋಗಬೇಕಾದಂಥ ಯಾವ ಕಾರ್ಯ ಆಗಬೇಕಾಗಿದೆಯೋ ಅದಕ್ಕೆ ಆ ದರ್ಶನ ಮೋಹನೀಯದ ತೀವ್ರ ಉದಯ ಮಂದ ಉದಯಗಳ ಕಾರಣ ಇಲ್ಲವೇ ಇಲ್ಲ. ಆದರೆ ಜೀವ ಸ್ವಯಂ ಅದಕ್ಕೆ ಒಂದು ಸಿದ್ಧಾಂತೇನ, ಜೀವ ಮತ್ತು ಪುದ್ಗಲ ಇವು ಎರಡೇ ಸ್ವಭಾವ ವಿಭಾವ ರೂಪದಿಂದ ಪರಿಣಮಿಸುವಂಥ ದ್ರವ್ಯದವರೇ. ಉಳಿದ ನಾಲ್ಕೇನದವು ಅವು ನಿರಂತರ ಸ್ವಭಾವ ರೂಪದಿಂದನ ಪರಿಣಮನ ಮಾಡ್ತವೆ. ಹಾಗಾದರೆ ಸ್ವಭಾವ ಮತ್ತು ವಿಭಾವ ರೂಪದಿಂದ ಪರಿಣಮಿಸುವ ಯೋಗ್ಯತೆ ಅವುಗಳಲ್ಲಿ ಇದೆಯೇನು? ಪರಸ್ಪರ ನಿಮಿತ್ತದ ಕಾರಣದಿಂದ ಪರಿಣಮಿಸ್ತವೆ. ಉಪಯೋಗ ಸ್ವಲ್ಪ ವಿಚಲಿತ ಆಯಿತು ಅಂತಂದ್ರೆ ವಿಷಯದ ಲಿಂಕ್ ತುಂಡರಿಸ್ತಿದ್ದೀರಿ. ಏನು ಹೇಳ್ತು? ಈ ಎರಡು ದ್ರವ್ಯದಲ್ಲಿ ಜೀವ ಮತ್ತು ಪುದ್ಗಲ ಈ ಎರಡು ದ್ರವ್ಯದಲ್ಲಿ ಸ್ವಭಾವ ರೂಪನೂ ಪರಿಣಮನ ಮಾಡಬಹುದು, ಬೇಕಾದರೆ ವಿಭಾವ ರೂಪನೂ ಪರಿಣಮನ ಮಾಡಬಹುದು. ಈ ಪ್ರಕಾರದ ಸಾಮರ್ಥ್ಯ ಈ ಎರಡು ದ್ರವ್ಯಗಳಲ್ಲಿ ಇದೆ. ಆ ಎರಡು ದ್ರವ್ಯಗಳ ವಿಭಾವ ಪರಿಣಮನಕ್ಕೆ ಪರಸ್ಪರದ ನಿಮಿತ್ತ ಇರ್ತಿದೆ, ಈ ಮಾತು ಸತ್ಯ. ಆದ್ರೆ ಅವುಗಳನ್ನ ಸಾಮರ್ಥ್ಯನ ಹಾಗಿದೆಯಲ್ಲ, ವಿಭಾವ ರೂಪ ಬೇಕಾದ್ರೆ ಪರಿಣಮನ ಮಾಡಬಹುದು, ಸ್ವಭಾವ ರೂಪ ಬೇಕಾದ್ರೆ ಪರಿಣಮನ ಮಾಡಬಹುದು. ಆದರೆ ನಿಮಿತ್ತದ ಸಿದ್ಧಿ ಕೂಡ ಯಾವಾಗ ಆಗ್ತಿದೆ? ವಿಭಾವ ರೂಪ ಪರಿಣಮನ ಯಾವಾಗ ಜೀವ ವಿಕಾರ ರೂಪದಿಂದ ವಿಭಾವ ರೂಪದಿಂದ ಯಾವಾಗ ಪರಿಣಮನ ಮಾಡ್ತಾನಲ್ಲ, ಆವಾಗ ಪುದ್ಗಲ ಕರ್ಮದ ಅಥವಾ ಪುದ್ಗಲ ದ್ರವ್ಯಗಳದ್ದ ಪರದ್ರವ್ಯಗಳದ್ದ ನಿಮಿತ್ತ ಇರ್ತಿದ್ದೀರಿ. ಯಾವಾಗ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾನೋ ಆವಾಗ ಯಾವ ನಿಮಿತ್ತದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ವಿಭಾವ ರೂಪ ಪರಿಣಮನ ಮಾಡುವ ವೇಳೆದೊಳಗೂ ಕೂಡ ನಿಮಿತ್ತವನ್ನು ಹೇಳಲಾಗುತ್ತದೆ, ಆದರೆ ಇಲ್ಲಿ ಹೇಳಲಾಗುತ್ತದೆ ಹಾಗೆ ಅಲ್ಲಿ ಹೇಳಲಾಗುತ್ತದೆ ಅನ್ನೋ ಮಾತು ಇಲ್ಲ. ಯಾಕೆಂದ್ರೆ ಮನೆಗೆ ಬರುವ ಸಲುವಾಗಿ ಯಾವ ಕಾರಣ ಬೇಕು ಹೇಳಿ? ನಮ್ಮ ಮನೆಗೆ ನಾವು ಹೋಗುವ ಸಲುವಾಗಿ ಯಾರ್ದು ಪರ್ಮಿಷನ್ ಬೇಕು? ಯಾವ ಕಾರಣರೇ ಏನು ಬೇಕು? ಏನು ಮನೆ ಕಡೆ ಬರ್ತಾ ಇದ್ದೀರಿ ಅಂಥೇಳಿ ಯಾರು ಕೇಳ್ತಾರೆ? ಯಾರೂ ಕೇಳೋದಿಲ್ಲ. ಅಲ್ಲಿ ಪ್ರಶ್ನೆ ಇಲ್ಲ. ಅದು ನಿರಪೇಕ್ಷ ಇದೆ ರೀ. ಮನೆ ಕಡೆ ಬರೋದು, ಮನೆಯಿಂದ ಹೊರಗೆ ಬಂದಿರಬೇಕಾದ್ರೆ ಅಕ್ಕಪಕ್ಕದವ್ರು ಕೇಳ್ಬೋದು, ಯಾಕೆ ಇಷ್ಟು ಬೇಗ ಎಲ್ಲಿ ಬರ್ತೀವಿ ಅಂತ ಕೇಳ್ಬೋದು. ಇಷ್ಟು ಸಂಜೆ ಆದ ನಂತರ ಎಲ್ಲಿ ಮನೆಯಿಂದ ಹೊರಗೆ ಬೀಳ್ತಾ ಇದ್ದೀರಲ್ಲ, ಇಂಥ ವ್ಯವಹಾರ ಆಗ್ಬೋದು. ಆದರೆ ಮನೆಗೆ ಯಾವಾಗ ಬರೋದಾ, ಈಗ ಬರ್ತಾ ಇದ್ದೀರಲ್ಲ ಅಂಥೇಳಿ ಯಾರು ಕೇಳೋದಿಲ್ಲ.
ಯಾಕೆ? ಅದಕ್ಕೆ ಕಾರಣ ಇರಲಿಲ್ಲ. ಮನೆಗೆ ಬರುವ ಸಲುವಾಗಿ ಯಾವ ಕಾರಣ ಇದೆ? ನಮ್ಮ ಮನೆಗೆ ನಾವು 8 ಗಂಟೆಗೆ ಬೇಕಾದರೂ ಒಂದು ಪ್ರವಚನ ಬಿಟ್ಟು ಹೋಗ್ಬೋದು, 2 ಪ್ರವಚನ ಮುಗಿಸ್ಕೊಂಡು 9 ಗಂಟೆಗೆ ಬೇಕಾದರೂ ಹೋಗ್ಬೋದು ರಾತ್ರಿ. ಆ 2 ಪ್ರವಚನ ಮುಗಿದ ನಂತರ ಕೂಡ ಮತ್ತೊಂದು ಗಂಟೆ ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡೇನೂ ಹೋಗ್ಬೋದು. ಇಷ್ಟು ಗಂಟೆಗನ ಬರಬೇಕು ಹೀಗೇನಾದರೂ ನಿಯಮ ಇದೆ ಅಂದರೆ ಇಂಥ ಕಾರಣ ಇದ್ರೇ ಬರಬೇಕು ಮನೆಗೆ. ಅದೇ ಪ್ರಕಾರ ಜೀವ ಸ್ವಗ್ರಹ ಅರ್ಥಾತ್ ಸ್ವಭಾವ ರೂಪದಿಂದ ಪರಿಣಮಿಸುವ ಸಲುವಾಗಿ ಯಾವ ನಿಮಿತ್ತದ ಅವಶ್ಯಕತೆ ಇಲ್ಲ. ಆದರನ್ನು ಕೂಡ ಅವನದ್ದು ಆ ಪ್ರಕಾರದ ಯೋಗ್ಯತೆಯನ್ನು ತಿಳಿಸಿಕೊಡುವ ಸಲುವಾಗಿ ಏನು ಹೇಳ್ತು? ಅವನದ ಅನಾದಿ ಕಾಲದಿಂದ ಆಗದೇ ಇರುವಂಥ ಆ ಕಾರ್ಯ ಆಗುವ ಯೋಗ್ಯತೆ ಏನು ಬಂದಿದೆ, ಆ ಯೋಗ್ಯತೆಯನ್ನು ತಿಳಿಸಿಕೊಡುವ ಸಲುವಾಗಿ ವೀತರಾಗದೇವ ಶಾಸ್ತ್ರ ಗುರುಗಳ ನಿಮಿತ್ತವನ್ನು ಸಂಜ್ಞಿ ಪಂಚೇಂದ್ರಿಯ ರೂಪದ ಅವಸ್ಥೆ ಎಂಬ ಯೋಗ್ಯತೆಯನ್ನು, ದೇಶ ಕಾಲ ಮೊದಲಾದವುಗಳ ಯೋಗ್ಯತೆಯನ್ನು, ತತ್ವದ ರುಚಿ ಅಥವಾ ಅಭ್ಯಾಸವೆಂಬ ನಿಮಿತ್ತವನ್ನು ಮುಖ್ಯ ಮಾಡಿ ಹೇಳಲಾಗುತ್ತದೆ. ಆದರೆ ತನ್ನನ್ನು ತಾನು ಮರೆಯುವುದಕ್ಕೆ ನಿಮಿತ್ತ ಇದೆ, ಆದರೆ ತನ್ನನ್ನು ತಾನು ತಿಳಿಯುವುದಕ್ಕೆ ನಿಮಿತ್ತ ಬೇಕಾಗಿಲ್ಲ. ಆ ಸಾಮರ್ಥ್ಯ, ಆ ಕಾರ್ಯ ಇವನಲ್ಲೇ ಇದೆ. ಆ ಕಾರ್ಯ ಮಾಡುವಂಥ ಯೋಗ್ಯತೆ ಈಗ ಪ್ರಾಪ್ತ ಇದೆ. ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ನಿಮಿತ್ತ 1000 ಹೇಳ್ತಾರೆ. ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ನಿಮಿತ್ತ ಕರ್ಮದ ಉದಯ ಅನ್ಬಹುದು, ಬುದ್ಧಿನ ತೀಕ್ಷ್ಣೆ ಇಲ್ಲ ಅನ್ಬಹುದು, ಅರ್ಥನ ಆಗಲಿಲ್ಲ ಅಂಥೇಳಿ ಹೇಳ್ಬೋದು, ಕಾಲಾವಕಾಶನೂ ಸಿಗಲಿಲ್ಲ ಅಂಥೇಳಿ ಹೇಳ್ಬೋದು, ಶರೀರದ ಯೋಗ್ಯತಾನೇ ಇರಲಿಲ್ಲ ಅಂಥೇಳಿ ಹೇಳ್ಬೋದು. ಕಾರಣ 1000 ಹೇಳ್ತಾರೆ. ಆದರೆ ಮಾಡುವ ಯೋಗ್ಯತೆ ಇದ್ದ ನಂತರ ಜೀವ ಮಾಡೋದು ಸಾಧ್ಯ ಇದೆ. ಏನು ಮಾಡೋದು ಸಾಧ್ಯ ಇದೆ? ಬಂಧ ಭಾವಗಳ ಸ್ವಭಾವ ಮತ್ತು ಆತ್ಮನ ಸ್ವಭಾವ ಬರೀ ಇಷ್ಟು ತಿಳಿಯೋದಿದೆ. ನಾವು ಹಾಗಾದರೆ ಬಂಧ ಭಾವಗಳ ಸ್ವಭಾವ ಏನಿದೆ ಹೇಳ್ರಿ, ಬರ್ಕೊಂತೇವೆ. ಆತ್ಮನ ಸ್ವಭಾವ ಏನಿದೆ ಹೇಳ್ರಿ, ಬರ್ಕೊಂತೇವೆ. ಮತ್ತಿನ್ನೇನಾದರೂ ಇದೆಯೇನ? ಒಂದು ವಾಕ್ಯದೊಳಗೆ ಹೇಳಿ ಇಷ್ಟೇ ಮತ್ತಿನ್ನೇನಾದರೂ ಇದೆಯೇನ? ಬೇಕಾದ್ರೆ 10 ಪೇಜ್ ಬರಿಬೋದು. ಆದರೆ ಆತ್ಮನ ಸ್ವಭಾವವನ್ನು ತಿಳಿಯುವುದ, ಬಂಧ ಭಾವಗಳ ಸ್ವಭಾವವನ್ನು ತಿಳಿಯುವುದು ಬೇಕಾಗಿದೆ. ಬರೆಯುವುದಲ್ಲ, ಬರೆದದ್ದನ್ನು ಓದುವುದಲ್ಲ, ಇನ್ನೊಬ್ಬರು ಹೇಳಿದ್ದನ್ನು ಕೇಳುವುದಲ್ಲ. ತಿಳಿಯುವ ಕಾರ್ಯ ಆಗಬೇಕಾಗಿದೆ ರೀ. ತಿಳಿಯುವುದಂತಂದ್ರೆ ಏನು? ಬಂಧ ಭಾವವನ್ನು, ಬಂಧ ಭಾವಗಳ ಸ್ವಭಾವವನ್ನು ನೋಡ್ರಿ. ಇಷ್ಟು ಅಭೇದ ಇದೆ ಮೋಕ್ಷ ಮಾರ್ಗ, ಇಷ್ಟು ಅಭೇದತೆಯನ್ನು ಒಳಗೊಂಡದ್ದು ಇದೆ. ಅದರಲ್ಲಿ ಭೇದ ಮಾಡೋದ ನಿಜವಾಗಿನ ಕಷ್ಟದ ಕೆಲಸ ಇದೆ. ಯಾವ ಬಂಧದ ಭಾವಗಳು ಇದಾವೆಯೋ ಅವ ಬಂಧ ಭಾವದ ಸ್ವಭಾವ ಏನು? ಜೀವದ ಸ್ವಭಾವವೇ, ಜೀವದ ವರ್ತಮಾನ ಸ್ವಭಾವವೇ. ಜೀವದ ಸ್ವಭಾವ ಒಂದು ಸಮಯಕ್ಕೆ 2 ಪ್ರಕಾರದ್ದೇ ಇರ್ತಿದೆ. ಜೀವದ ಸ್ವಭಾವ ಒಂದು ಸಮಯದೊಳಗೆ 2 ಪ್ರಕಾರದ್ದು ಇರ್ತಿದೆ. ಯಾವುದ? ಒಂದು ಪರ್ಯಾಯ ಸ್ವಭಾವ, ಒಂದು ತ್ರಿಕಾಲಿ ಧ್ರುವ ಸ್ವಭಾವ. ಒಂದು ಬದಲಾಗುವಂಥ ಸ್ವಭಾವ, ಒಂದು ಬದಲಾಗದೇ ಇರುವಂಥ ಸ್ವಭಾವ. ಹಾಗಾದರೆ ಇವು ಎರಡನ್ನೂ ತಿಳಿಯುವುದರಿಂದ ಏನಾಗ್ತಿದೆ? ಬದಲಾಗುವಂಥ ಸ್ವಭಾವದೊಳಗಿನ ಸ್ವಾಭಾವಿಕರೇ ಬದಲಾಗುವಂಥ ಸ್ವಭಾವದೊಳಗಿನ ಅಪನತ್ವ ಬಿಟ್ಟು ಹೋಗ್ತಿದ್ದೀರಿ. ತಿಳಿಯುವುದು ಅರ್ಥಾತ್ ಅದರೊಳಗಿನ ಏಕತ್ವವನ್ನು, ಅಪನತ್ವವನ್ನು ಬಿಡೋದಿದೆ ಅನ್ನೋದಕ್ಕಿಂತ ಅದು ಬಿಟ್ಟು ಹೋಗ್ತಿದೆ ಅನ್ನಬೇಕಾದ್ರೆ ಬಿಟ್ಟು ಹೋಗುವ ರೂಪದಿಂದ ತಿಳಿಯೋದಿದೆ. ಬಿಟ್ಟು ಹೋಗುವ ರೂಪದಿಂದ ಮನೆಗೆ ಬಂದಂಥ ಅತಿಥಿ ತಾನೇ ಹೊರಟು ಹೋಗ್ತಾನ್ರಿ. ಅವ ಹೋಗುವ ಸಲುವಾಗಿನ ಬಂದಿದ್ದಾನ್ರಿ, ಮೊದಲನೇ ಮಾತು. ಅವ ಹೋಗುವ ಸಲುವಾಗಿನ ಬಂದಿದ್ದಾನೆ, ಮೊದಲನೇ ಮಾತ. ಅವ ಬರುವುದರಿಂದ ನನಗೆ ಆಕುಲತೆನೇ ಆಗ್ತಿದೆ.
ಏನು ಡಿಸ್ಟರ್ಬ್ ಆಗ್ತಿದೆ. ಹಾಗಾದ್ರೆ ಏನು ಮಾಡೋದ? ಅವನ ಕಡೆ ಲಕ್ಷಣ ಕೊಡೋದಿಲ್ರಿ. ಅವ ತಾನೇ ಹೋಗ್ತಾನೆ. ಈ ಮಾತು ಸರಿ ಇದ್ರನು ಅವ ಎಷ್ಟು ಕಾಲದ ನಂತರ ಹೋಗಾವದನೋ ಅದಕ್ಕೆ ಬಿಡದ್ದನ. ಅವನ ಕಡೆಗೆ ನಾವು ಲಕ್ಷಣ ಕೊಡದಿದ್ರ ಅವನು ಬೇಗನೆ ಹೊರಟು ಹೋಗ್ತಾನೆ. ಹೌದೇನಿಲ್ರಿ? ಅದೇ ಪ್ರಕಾರ ಕರ್ಮಗಳದವ್ರೆ. ಸತ್ತಾದೊಳಗೆ ಯಾವ ಕರ್ಮ? ಜಡ ಕರ್ಮಗಳದವ್ರಲ್ಲ. ಜಡ ಕರ್ಮಗಳದ್ದ ಬೆಳಗ್ಗೆ ಹೇಳ್ತಾನ 70 ಕೋಟಿ ಸಾಗರ ಮೋಹನೀಯದ ಉತ್ಕೃಷ್ಟ ಸ್ಥಿತಿ, 30 ಕೋಟಿ ಸಾಗರ ಜ್ಞಾನಾವರಣದ ಉತ್ಕೃಷ್ಟ ಸ್ಥಿತಿ, 20 ಕೋಟಿ ಸಾಗರ ವೇದನೀಯ ಅಂತರಾಯ ಮೊದಲಾದವುಗಳದ್ದು ಸ್ಥಿತಿ. ಹಾಗಾದ್ರೆ ಅಷ್ಟು ಕಾಲ ಅಂತೂ ಕಳೀಲಿಕ್ಕೆ ಬೇಕಲ್ಲ. ಅಷ್ಟು ಕಾಲ ಅವು ಇಲ್ಲೇ ठिकाना ಹೂಡಬೇಕಾದ್ರೆ ಅವಕ್ಕೆ ವಿಭಾವಗಳದ್ದು ಆಧಾರ ಬೇಕ್ರಿ. ನೀವು ವಿಭಾವದ ಜೊತೆಗಿನ ಏಕತ್ವವನ್ನು ಬಿಟ್ರಿ ಅಂತಂದ್ರೆ ಅವಲ್ಲಿ ಇರುವುದಿಲ್ರಿ, ತಾನಾಗೆ ಹೋಗ್ತಾವ. ಹಾಗಾದ್ರೆ ಕರ್ಮದಿಂದ ಹೋಗ್ತವೇನಿಲ್ಲ, ಕರ್ಮದಿಂದ ನಿರ್ಜರೆ ಆಗ್ತಿದೆ ಏನಿಲ್ಲ, ವ್ಯವಹಾರದ ಕಥನಿದೆ. ತಪದಿಂದ ನಿರ್ಜರೆ ಆಗ್ತಿದೆ ಏನಿಲ್ಲ, ತಪದಿಂದ ನಿರ್ಜರೆ ಆಗ್ತಿದೆ ಅನ್ನೋದು ವ್ಯವಹಾರದ ಕಥನಿದೆ ರೀ. ತಪ ಅಂದ್ರೆ ಏನ? ವಿಭಾವದ ಉತ್ಪತ್ತಿ ಆಗದೇ ಇರುವ ಹಾಗೆ ಜ್ಞಾನದರ್ಶನ ರೂಪದಿಂದ ಪರಿಣಮನ ಮಾಡೋದು. ಅದಕ್ಕೆ ಬೇಕಾದ್ರೆ ನೀವು ತಪ ಅಂದ್ರೆ, ಅದಕ್ಕೆ ಬೇಕಾದ್ರೆ ಜ್ಞಾನದರ್ಶನ ರೂಪದ ಪರಿಣಮನ ಅಂದ್ರೆ, ಅದಕ್ಕೆ ಬೇಕಾದ್ರೆ ವಿಕಾರಿ ಭಾವದ ಜೊತೆಗೆ ಜ್ಞಾನ ತನ್ಮಯ ಆಗದೇ ಇರೋದನ್ರಿ. ವಿಕಾರಿ ಭಾವ ಉತ್ಪನ್ನನ ಆಗೋದಿಲ್ಲ ಹೀಗೆ ಮಾತಿಲ್ಲ. ಉತ್ಪನ್ನವೇ ಆಗದೇ ಇರುವಂಥ ಸಮಯ ಕೂಡ ಬರ್ತಿದೆ ರೀ. ಉತ್ಪನ್ನ ಆದರೂ ಕೂಡ ಅದರಲ್ಲಿ ಅಷ್ಟು ಬಲ ಇರೋದಿಲ್ಲ. ಯಾವಾಗ ವಿಪರೀತ ಮನ್ನಣೆ ಇತ್ತಲ್ಲ, ಅದಕ್ಕಿಂತ ಮೊದಲು ಯಾವಾಗ ತತ್ವಗಳದ ಸಾಮಾನ್ಯ ಜ್ಞಾನ ಕೂಡ ಇರಲಿಲ್ಲಲ್ಲ, ಆ ವೇಳೆಯೊಳಗ ಕರ್ಮಗಳ ಬಂಧ ಆಗುವ ಸಲುವಾಗಿ ಆ ವಿಕಾರಿ ಭಾವದೊಳಗೆ ಎಷ್ಟು ಜ್ಞಾನದ ಏಕತೆ ಇತ್ತಲ್ಲ, ತನ್ಮಯತೆ ಇತ್ತಲ್ಲ, ಅದು ಆಗಮದ ಅಭ್ಯಾಸದಿಂದ ಸ್ವಲ್ಪ ಶಿಥಿಲಾಯ್ತು. ಆಗಮದ ಅಭ್ಯಾಸದಿಂದ ಶಿಥಿಲಾಯಿತು. ಮುಂದೆ ಜ್ಞಾನ ಸ್ವಭಾವದ ಅಭ್ಯಾಸದಿಂದ ಅದು ಭಿನ್ನ ಆಯ್ತು ರೀ. ಆಗಮದ ಅಭ್ಯಾಸ, ಆಮೇಲೆ ಜ್ಞಾನ ಸ್ವಭಾವದ ಅಭ್ಯಾಸ. ಆ ಜ್ಞಾನ ಸ್ವಭಾವದ ಅಭ್ಯಾಸ ಯಾವಾಗಾಯ್ತು ಆವಾಗ ಅದು ಭಿನ್ನ ಆಯ್ತು ರೀ. ಭಿನ್ನ ಆದ್ರೂ ಅಲ್ಲೇ ನಿಂತಿದೆ ರೀ. ಭಿನ್ನ ಆದ್ರೂ ಅಲ್ಲೇ ನಿಂತಿದೆ. ಇನ್ನು ಜ್ಞಾನ ಸ್ವಭಾವದ ಅಭ್ಯಾಸದ ಪೂರ್ವಕ ಜ್ಞಾನ ರೂಪದ ಪರಿಣಮನ ಎಲ್ಲಿ ಆಯ್ತಲ್ಲ, ಅಭ್ಯಾಸದೊಳಗೆ ಭೇದ ಇದೆ ರೀ. ಜ್ಞಾನದ ಅಭ್ಯಾಸದೊಳಗ ನಾನು ಬರೀ ಜ್ಞಾನ ಸ್ವರೂಪ ಇದ್ದೇನೆ, ಇಷ್ಟು ಜ್ಞಾನಕ್ಕೆ ವಿಕಲ್ಪ ಇರುವುದರ ಹೆಸರು ಅಭ್ಯಾಸ ಇದೆ ರೀ, ಜ್ಞಾನದ ಅಭ್ಯಾಸ. ಮತ್ತು ನಾನು ಕರ್ಮದಿಂದ ಭಿನ್ನ, ಶರೀರದಿಂದ ಭಿನ್ನ, ಅದರ ಜಾತಿ ಬೇರೆ, ನನ್ನ ಜಾತಿ ಬೇರೆ, ನಾ ಚೈತನ್ಯ ಸ್ವರೂಪ, ಅದು ಜಡ ಸ್ವರೂಪ, ಈ ಪ್ರಕಾರದ ವಿಕಲ್ಪ ಮಾಡೋದ ಇದು ಆಗಮದ ಅಭ್ಯಾಸ ಇದೆ ರೀ. ಆಗಮದ ಅಭ್ಯಾಸದ ನಂತರ ಜ್ಞಾನದ ಅಭ್ಯಾಸ ಆಗ್ತಿದೆ ರೀ. ನಾನು ಜ್ಞಾನನೇ ಇದ್ದೇನೆ, ನಾನು ಜ್ಞಾನ ಮಾತ್ರ ಇದ್ದೇನೆ ಅನ್ನುವುದ ವಿಕಲ್ಪದೊಳಗೆ ಜ್ಞಾನದ ಸ್ವೀಕಾರ ಆಗ್ತಿದೆ ರೀ. ಅದು ಜ್ಞಾನ ಅಭ್ಯಾಸ. ಅದರ ನಂತರ ಮೊದಲನೇ ಅಭ್ಯಾಸದೊಳಗ ಬಂಧನ ಶಿಥಿಲಾಯಿತು. ಆಗಮದ ಅಭ್ಯಾಸದೊಳಗ, ಜ್ಞಾನದ ಅಭ್ಯಾಸದೊಳಗ ಬಂಧನ ಭಿನ್ನ ಆಯ್ತು ರೀ. ಆದರೆ ಇನ್ನೂ ಅಲ್ಲೇ ಇದೆ ರೀ, ಅದು ಮುರಿದು ಹೋಗಿಲ್ಲ, ಬೇರೆಯಾಗಿ ಹೋಗಿಲ್ಲ. ಇವನಿಂದ ಭಿನ್ನ ಆಯಿತು. ಭಿನ್ನ ಆದ ನಂತರ ಇವನ ಜ್ಞಾನದ ಅಭ್ಯಾಸದ ಬಲಸ್ವರೂಪವಾಗಿ ಜ್ಞಾನಾನುಭೂತಿ ರೂಪದ ಶ್ರದ್ಧಾ ಯಾವಾಗ ಉತ್ಪನ್ನ ಆಯಿತೋ ಆ ವೇಳೆದೊಳಗ ಅದಕ್ಕೆ ವಿಭಾವದ ಆಧಾರ ಸಿಗದೇ ಇರುವುದರಿಂದ ಅದು ಹೆಚ್ಚ ಪ್ರಮಾಣದೊಳಗೆ, ಅಧಿಕ ಪ್ರಮಾಣದೊಳಗೆ ಅದು ಸತ್ತಾದೊಳಗಿರುವಂಥ ಜಡಕರ್ಮ ಹೋಗುತ್ತಿದೆ. ಅದು ಇರುವಾಗಲೂ ಏನೂ ಬಾಧೆ ಮಾಡಿಲ್ಲ. ರಾಗದ ಜೊತೆಗೆ ಏಕತ್ವ, ರಾಗದಿಂದ ಭಿನ್ನತ್ವದ ವಿಕಲ್ಪ, ರಾಗದಿಂದ ಭಿನ್ನತ್ವದ ಅನುಭೂತಿ, ಇವು 3 ಕ್ರಮ ಅದಾವ್ರಿ. ಇವು 3ರ ಮೂಲಕ ರಾಗದ ಜೊತೆಗಿನ ಏಕತ್ವ ಬಿಟ್ಟು ಹೋಗಿ ರಾಗದ ಅನುಭವ ಯಾವಾಗ ಬಿಟ್ಟು ಹೋಗ್ತಿದೆಯೋ ಆವಾಗ ರಾಗ ಕೂಡ ಕ್ರಮದಿಂದ ಬಿಟ್ಟು ಹೋಗ್ತಿದೆ.
ರಾಗ ಈ ಸಮಯದಲ್ಲಿ ಎಂಥ ರಾಗ ಇದೆಯೋ ಅಂಥ ತೀವ್ರ ರಾಗ ಅಥವಾ ಸ್ನಿಗ್ಧ ರಾಗ ಮುಂದಿನ ಸಮಯದಲ್ಲೇ ಇರುವುದಿಲ್ಲ. ಅದರ ಮುಂದಿನ ಸಮಯದೊಳಗೆ ಅದಕ್ಕಿಂತ ಅದರೊಳಗಿನ ಸ್ನಿಗ್ಧತೆ ಕಡಿಮೆ ಆಗ್ತಿದೆ. ಈ ಪ್ರಕಾರ ಒಳಗಿನ ಸ್ನಿಗ್ಧತೆಯನ್ನು ಅರ್ಥಾತ್ ರಾಗದ ಜೊತೆಗಿನ ಏಕತ್ವವನ್ನು ಎಷ್ಟೆಷ್ಟು ಅಂಶದಿಂದ ಎಷ್ಟೆಷ್ಟು ಪುರುಷಾರ್ಥ ಮಾಡಿ ಜೀವ ಬಿಡ್ತಾನೋ ಅಷ್ಟಷ್ಟ ಆ ಜಡ ಕರ್ಮಗಳು ಕೂಡ ತನ್ನಷ್ಟಕ್ಕೆ ತಾನೇ ನಿಸ್ಸತ್ವ ಆಗಿ ಹೊರಟು ಹೋಗ್ತವ್ರಿ. ಕರ್ಮ ಏನೂ ಮಾಡುವುದಿಲ್ಲ. ನಿಜವಾಗಿ ಬಂಧನದಿಂದ ಬಿಡುಗಡೆ ಹೊಂದೋದು ಅರ್ಥಾತ್ ವಿರಕ್ತ ಭಾವ ಆಗೋದು. ವಿರಕ್ತ ಭಾವ ಆಗೋ ಸಲುವಾಗಿ ಒಂದೇ ಉಪಾಯ ಇದೆ, ಬಂಧ ಭಾವಗಳ ಸ್ವಭಾವ. ಈಗೇನು ಹೇಳ್ತು, ಎರಡು ಪ್ರಕಾರದ ಪರ್ಯಾಯ, ಎರಡು ಪ್ರಕಾರದ ಸ್ವಭಾವ ಪ್ರತಿಯೊಂದು ಜೀವದಲ್ಲೇ ಪ್ರತಿ ಸಮಯಕ್ಕಿದವ್ರಿ. ಒಂದು ಪರ್ಯಾಯ ಸ್ವಭಾವ, ಒಂದು ದ್ರವ್ಯ ಸ್ವಭಾವ. ಪರ್ಯಾಯ ಸ್ವಭಾವದ ಅನುಭೂತಿ ಏನಿದೆ ಅದು ಬಂಧ ಭಾವ ಇದೆ. ದ್ರವ್ಯ ಸ್ವಭಾವದೊಳಗೆ ತನ್ನತನ ಏನಿದೆ ಅದು ವಿರಕ್ತ ಭಾವ ಇದೆ. ಪರ್ಯಾಯ ಸ್ವಭಾವದ ಅನುಭೂತಿ ನಿರಂತರ ಆಗೋದೇನಿದೆ ಅದು ಬಂಧ ಭಾವ ಇದೆ. ನಿರಂತರ ಆಗುವುದನ್ನು ಆಸಕ್ತಿ ಅಂದರೆ ಮತ್ತು ಆ ಬಂಧ ಭಾವದಿಂದ ಬಿಡುಗಡೆ ಹೊಂದುವುದು ಅರ್ಥಾತ್ ದ್ರವ್ಯ ಸ್ವಭಾವದ ಶ್ರದ್ಧೆ, ದ್ರವ್ಯ ಸ್ವಭಾವದ ಅನುಭೂತಿ, ದ್ರವ್ಯ ಸ್ವಭಾವದೊಳಗೆ ತಲ್ಲೀನತೆ. ಇದುವೇ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂಥೇಳಿ ಹೇಳಬಹುದಾಗಿದೆ. ಈ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಇವು ಭೇದ ರೂಪದಿಂದ ಅರ್ಥಾತ್ ಒಂದೊಂದು ಗುಣದ ಕಾರ್ಯದವರೆ. ಆದರೆ ಅಭೇದ ರೂಪದಿಂದ ಆತ್ಮನನ್ನು ನೋಡಿದರೆ ಆ ಆತ್ಮನೇ ಏನದಂದ್ರೆ ಮೋಕ್ಷದ ಕಾರಣದಂದ್ರೆ. ಏನು ಹೇಳ್ತಾರೋ ನೋಡ್ರಿ, ಪೃಥಕ್ಕರಣ ಮಾಡುವುದು ಇದೆ. ಯಾವನು ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರವಾದ, ಇಲ್ಲಿ ಚಮತ್ಕಾರ ಶಬ್ದ ಯಾಕೆ ತಂದ್ರೆ ಮೇಲೆ ಸಂಸ್ಕೃತದೊಳಗೆ ಇದೆ ರೀ, ಯ ಏವ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮಸ್ವಭಾವಂ ತದ್ವಿಕಾರ ಕಾರಕಂ ಬಂಧಾನಾಂ ಚ ಸ್ವಭಾವಂ ವಿಜ್ಞಾಯ ಬಂಧೇಭ್ಯೋ ವಿರಮತಿ ಸ ಏವ ಸಕಲ ಕರ್ಮ ಮೋಕ್ಷಂ ಕುರ್ಯಾತ್. ಏತೇನ ಆತ್ಮಬಂಧಯೋರ್ ದ್ವಿಧಾಕರಣಶ್ಯ ಮೋಕ್ಷ ಹೇತುತ್ವಂ ನಿಯಮ್ಯತೆ. ಅವು ಎರಡನ್ನೂ ದ್ವಿಧಾಕರಣ ಮಾಡಬೇಕಾದ್ರೆ, ಎರಡನ್ನೇ ಎರಡು ರೂಪವಾಗಿ ಮಾಡಿಬಿಡಬೇಕಾದ್ರೆ ಯಾವುದು ಇದೆ? ಬಂಧದ ಭಾವದಿಂದ ಮೊದಲ ವಿಜ್ಞಾಯ, ವಿಜ್ಞಾಯ ವಿಶೇಷ ರೂಪದಿಂದ ತಿಳಿಬೇಕಾಗ್ತಿದೆ. ಏನ? ಬಂಧಾನಾಂ ಚ ಸ್ವಭಾವಂ, ಬಂಧದ ಸ್ವಭಾವ ಮತ್ತು ಬಂಧದ ಸ್ವಭಾವ, ಚ ಅಂದ್ರೆ ಮತ್ತು ಬಂಧದ ಸ್ವಭಾವ ಯಾವುದರ ಜೊತೆಗೆ ಮತ್ತು ಚೈತನ್ಯ ಚಮತ್ಕಾರ ಆತ್ಮ. ಚಮತ್ಕಾರ ವಿಶೇಷಣೆ ಯಾತ ಕೊಟ್ಟರೆ? ಅಮೃತಚಂದ್ರಾಚಾರ್ಯ ಹೇಳಿದ್ದಾರೆ, ಯ ಏವ ನಿರ್ವಿಕಾರ, ಯ ಏವ ನಿರ್ವಿಕಾರ, ಯ ಏವ ಅದೊಂದೇ. ಎಂಥದ್ದ? ನಿರ್ವಿಕಾರ. ನಿರ್ವಿಕಾರ ಇದ್ರೂ ಎಂಥದ್ದಿದೆ? ಚೈತನ್ಯ ಇದೆ ರೀ. ನಿರ್ವಿಕಾರ ಇರೋದು ಯಾವುದಿದೆ? ಚೈತನ್ಯ ಇದೆ. ಚೈತನ್ಯ ಇರುವ ವೇಳೆದೊಳಗೆ ಚಮತ್ಕಾರ ಇದೆ. ಚಮತ್ಕಾರ ವಿಶೇಷಣವನ್ನು ಯಾವುದರ ಸಲುವಾಗಿ ಕೊಟ್ಟಿದ್ದಿರಬಹುದು ಆಚಾರ್ಯ ಭಗವಂತರ? ಚಮತ್ಕಾರ ಶಬ್ದ ಯಾವ ಭಾವದ ಆಧಾರದಿಂದ ಅಲ್ಲಿ ರಚನೆಗೊಂಡಿದ್ದಿರಬಹುದ್ರಿ? ಅವರ ಅಂತರಂಗದೊಳಗ ಚಮತ್ಕಾರ ಶಬ್ದ ಬಾಹ್ಯದಲ್ಲಿ ರಚನೆ ಆಗಬೇಕಾದ್ರೆ, ಬರೆಯಲ್ಪಡಬೇಕಾದ್ರೆ ಅವರ ಅಂತರಂಗದೊಳಗೆ ಯಾವ ಭಾವ ವಿಶೇಷ? ಚಮತ್ಕಾರ ಶಬ್ದ ಯಾಕೆ ಹೇಳಿದರು? ನಿಲ್ಲಲಿಕ್ಕೆ ಬೇಕು, ವಿಚಾರ ಮಾಡಲಿಕ್ಕೆ ಬೇಕು, ಸರ್ವತೋಮುಖದಿಂದ ವಿಚಾರ ಮಾಡಲಿಕ್ಕೆ ಬೇಕು. ಅರೆ ಒಂದು ಆಗಮದ ಒಂದು ಸತ್ಯದ ಅಂಶವನ್ನು, ಆಗಮದೊಳಗೆ ಸತ್ಯ ಅಂತೂ ಇರೋದನ್ನೇ ಇಲ್ಲ, ಆಗಮದೊಳಗಿನ ಒಂದು ಅಂಶವನ್ನು ಕೂಡ ಸತ್ಯದ ಮೂಲಕ ಸತ್ಯ ರೂಪದಿಂದ ಸ್ವೀಕಾರ ಮಾಡಿದ್ದೇ ಆದರೆ ನಮ್ಮದು ಎಲ್ಲ ಕಾರ್ಯ ಆಗ್ತಿದೆ. ಎಲ್ಲವನ್ನೂ ತಿಳಿಬೇಕು ಹೀಗೆ ಮಾತೆಲ್ಲ. ಯಾರ
ತಿಳಿತಾರೋ ಅವರು ಎಲ್ಲವನ್ನು ಜೋ ಏಕ ಕೋ ಜಾನ್ತಾ ಹೈ ವಹ ಸರ್ವ ಕೋ ಜಾನ್ತಾ ಹೈ. ಹಾಗಾದ್ರೆ ಒಂದು ಅಂಶ ಸತ್ಯದ ಮೂಲಕ ತಿಳಿಯುವುದಿದೆ. ಏನು ಹೇಳಿದ್ರೆ ಇಲ್ಲಿ ಯ ಏವ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮಸ್ವಭಾವಂ. ಏನಿದೆ ಯ ಏವ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮಸ್ವಭಾವಂ ತದ್ವಿಕಾರಕಾರಕಂ ಬಂಧಾನಾಂ ಚ. ತದ್ವಿಕಾರಕಾರಕ ಅವನಿಗೆ ವಿಕಾರವನ್ನು ಮಾಡಿಸುವಂಥದ್ದು ಬಂಧ ಇದೆ. ವಿಕಾರನ ಬಂಧ ಇದೆ ಅಂತೇಳಿ ಬೆಳಿಗ್ಗೆ ಶ್ರದ್ಧೆ ಮಾಡಿರ್ತಲ್ಲ 1 ಗಂಟೆಯವರೆಗೆ. ಚೈತನ್ಯ ಶಕ್ತಿ ಪ್ರತಿ ಸಮಯಕ್ಕೆ ಏನು ಕಾರ್ಯ ಮಾಡ್ತಾ ಇದೆ ಅದು ವಿಕಾರ ರೂಪ ಆಗೋದು. ಚೈತನ್ಯ ಇದ್ದದ್ದ ಚಿದ್ವಿಕಾರ ರೂಪ ಆಗೋದ ಇದುವೇ ಬಂಧ ಇದೆ ಅಂಥೇಳಿ ಹೇಳಿತ್ತು. ಬಂಧದ ಕಾರಣ ಅಲ್ಲ, ಅದು ಬಂಧನ ಇದೆ ಸ್ವಯಂ. ಚಿದ್ವಿಕಾರ ಏನಿದೆ ಅದು ಬಂಧ ಇದೆ. ವಿಕಾರರಹಿತ ಚೈತನ್ಯ ಏನಿದೆ ಅದು ಮೋಕ್ಷ ಕಾರಣ. ಮೋಕ್ಷನೇ ಇದೆ, ಮೋಕ್ಷದ ಕಾರಣ ಅಲ್ಲ, ಮೋಕ್ಷನ ಮುಕ್ತನೇ ಇದೆ. ಯಾವನ ವಿಕಾರ ರೂಪ ಆಗಲಿಲ್ಲವೋ ಅದು ಮುಕ್ತನೇ ಇದೆ ರೀ. ಯಾವನ ವಿಕಾರ ರೂಪ ಆಯಿತೋ ಅದು ಬಂಧಕ್ಕೊಳಗಾಯಿತಾರೆ. ಹಾಗಾದರೆ ಇಲ್ಲಿ ಚಮತ್ಕಾರ ಶಬ್ದದ ಅರ್ಥ ಏನಿರಬಹುದು? ಚಮತ್ಕಾರ ಶಬ್ದದ ಅರ್ಥ ಏನಿರಬಹುದು? ಅದಕ್ಕಿಂತ ಮೊದಲು ನಿರ್ವಿಕಾರ ಅಂದ್ರೆ ಚೈತನ್ಯ ಅಂದ್ರೆ ಚಮತ್ಕಾರ ಮಾತ್ರ, ಚೈತನ್ಯ ಚಮತ್ಕಾರ ಮಾತ್ರ ಆತ್ಮಸ್ವಭಾವಂ. ಚೈತನ್ಯ ಏನಿದೆ ಅಲ್ಲ, ಚೈತನ್ಯ ಅಂದ್ರೆ ಏನು ಅನ್ನೋದು ಗೊತ್ತಿದೆ ಅಂದ್ರೆ ಚೈತನ್ಯ ಅಂದ್ರೆ ಏನ? ಚೇತನಾ ದ್ರವ್ಯದ ವರ್ತಮಾನದ ಕಾರ್ಯರೂಪದ ಯಾವ ಅಂಶ ಇದೆಯೋ ಅದನ್ನು ಚೈತನ್ಯ ಅಂತಾರೆ. ಚೇತನಾ ವಸ್ತುವಿನ ದ್ರವ್ಯ ಹೇಗಿದೆ? ಚೇತನ. ಗುಣಗಳು ಹೇಗಿದ್ದಾವೆ? ಚೇತನಾಮಯ ಇದ್ದವ್ರೆ. ಕಾರ್ಯ ಹೇಗಿದೆ? ಚೈತನ್ಯ ಇದೆ. ಹಾಗಾದ್ರೆ ಮಾತಿಷ್ಟ ಅದ್ಭುತ ಇದೆ. ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮ ವಸ್ತು. ಅರೆ ಆತ್ಮ ಅಂದ್ರೆ ನಾನು ಅನ್ನೋದು ಬೇಕ್ರಿ. ಅಲ್ಲಿ ಆತ್ಮ ಶಬ್ದದ ಅರ್ಥ ವಸ್ತು ಅಲ್ಲ, ನಾನನ್ನೋದಿದೆ. ಯಾವುದರೊಳಗ? ವಸ್ತುವಿನೊಳಗೆ. ಯಾವ ವಸ್ತುವಿನೊಳಗ? ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ವಸ್ತುವಿನೊಳಗೆ. ನಾನು ಆತ್ಮ ಅರ್ಥಾತ್ ನನ್ನ ಸ್ವಭಾವ ಹೀಗಿದೆ. ಹೇಗಿದೆ? ನಿರ್ವಿಕಾರ ಚೈತನ್ಯ ಮಾತ್ರ, ಚೈತನ್ಯ ಚಮತ್ಕಾರ ಮಾತ್ರ. ಚಮತ್ಕಾರದ ಪ್ರತ್ಯೇಕ ಅರ್ಥ ಇಲ್ಲೇನಿದೆ? ಚಮತ್ಕಾರ ವಿಶೇಷದ ಅರ್ಥ ನಮಗೆ ಪ್ರಯೋಜನ ಆಗಬೇಕಾದ್ರೆ ಯಾವ ರೀತಿಯಿಂದ ಗ್ರಹಣ ಮಾಡಬೇಕಾಗುತ್ತೆ? ಚಮತ್ಕಾರ. ಅರೆ ಚಮತ್ಕಾರ ಯಾವುದರದ ಕಲ್ಪನಾನ ಮಾಡೋದು ಸಾಧ್ಯ ಇಲ್ಲ, ಅದಕ್ಕೆ ಚಮತ್ಕಾರ ಅಂತಾರೆ. ಯಾವನ ಅಜ್ಞಾನಿಯ ಬುದ್ಧಿಗೆ ನಿಲ್ಕೋದನ ಸಾಧ್ಯ ಇಲ್ಲ, ಅದಕ್ಕೆ ಚಮತ್ಕಾರ. ಏನು ಚಮತ್ಕಾರ ಆಯ್ತು ಇದ್ದಕ್ಕಿದ್ದ ಹಾಗೆ? ಅಂದರೆ ನಾವು ಆ ಪ್ರಕಾರ ಕಲ್ಪನೆ ಮಾಡಿರಲಿಲ್ಲ, ನಾವು ಆ ಪ್ರಕಾರ ವಿಚಾರ ಮಾಡಿರಲಿಲ್ಲ, ನಮ್ಮ ಬುದ್ಧಿಗೆ ಅದು ಒಳದೇ ಇರಲಿಲ್ಲ. ಒಮ್ಮೆಲೆ ಚಮತ್ಕಾರ ಆಯಿತು ಅಂದರೆ ಏನ? ನಮ್ಮ ಕಲ್ಪನೆಗೆ ಮೀರಿದ ಅವಸ್ಥೆ ಏನಿದೆ ಅದು ಚಮತ್ಕಾರ ಇದೆ. ಹಾಗಾದರೆ ನಿರ್ವಿಕಾರ ಚೈತನ್ಯ ಚಮತ್ಕಾರ ಆತ್ಮ ವಸ್ತು. ವಸ್ತು ಮಾತ್ರದೊಳಗೆ ಆತ್ಮ ನಾನೆನ್ನುವ ಭಾವ. ಚಮತ್ಕಾರ ಏನಿದೆ ಈಗಿಲ್ಲಿ? ಅರೆ ಅನಂತ ಕಾಲದಿಂದ ನಿಗೋದದೊಳಗಿದ್ದ, ಅನಂತ ಕಾಲದಿಂದ ವಿಕಾರ ರೂಪವಾಗಿನ ಪರಿಣಮನ ಮಾಡ್ತಾ ಇದ್ದ, ವಿಕಾರ ರೂಪವಾಗಿನ ಪರಿಣಮನ ಮಾಡ್ತಾ ಇದ್ದ.
ಅನಂತ ಕಾಲದಿಂದ ವಿಕಾರದ ಕಾರಣವಿರುವಂತಹ ಪರಪದಾರ್ಥಗಳಲ್ಲೇನ ಏಕತ್ವ ಮಾಡ್ತಾ ಇದ್ದ. ಯಾವ ಆತ್ಮರೇ, ಜೀವ. ಅನಂತ ಕಾಲದಿಂದ ವಿಕಾರ ರೂಪವಾಗಿನ ಪರಿಣಮನ ಮಾಡ್ತಾ ಇದ್ದ, ವಿಕಾರ ರೂಪವಾಗಿನ ಪರಿಣಮನ ಮಾಡ್ತಾ ಇದ್ದ. ರಾಗದಿಂದ ರಹಿತ, ವಿಕಾರದಿಂದ ರಹಿತ ಯಾವ ಒಂದು ಸಮಯ ಕೂಡ ಇರಲಿಲ್ಲ. ಅದರ ಒಳಗೆ ನೋಡಿದ್ರೆ ಅವನು ವಿಕಾರ ರೂಪಿ ಎಂದೂ ಹಾಗೇ ಇಲ್ಲ. ಇದು ಚಮತ್ಕಾರ. ನಾವು ವಿಕಾರವನ್ನು ಬಿಟ್ಟುಕೊಡೋ ಸಲುವಾಗಿ ಏನೇನೆಲ್ಲ ಮಾಡಿದೆವು, ಏನೇನೆಲ್ಲ ಮಾಡಿದೇವಲ್ಲ. ಏಕಾಕಿ ಮಾಡ್ತಾನ್ರಿ ಜೀವ. ಸುಖಿಯಾಗುವ ಸಲುವಾಗಿ, ವಿಕಾರ ಬಿಟ್ಟುಕೊಳ್ಳುವ ಸಲುವಾಗಿ ಏನೇನೆಲ್ಲ ಮಾಡಿದ್ನೆ. ಆದ್ರೆ ಒಳಗೆ ನೋಡಿದ್ರೆ ಅಲ್ಲಿ ಸುಖನೇ ಇದೆ, ಅಲ್ಲಿ ವಿಕಾರ ಇಲ್ಲವೇ ಇಲ್ಲ. ನಿರ್ವಿಕಾರತೆಯ ದರ್ಶನ ಆಯಿತು ಅಂತಂದ್ರೆ ಅದು ಚಮತ್ಕಾರ ಇದೆ. ನಿರಂತರ ವಿಕಾರ ರೂಪ ಪರಿಣಮನ ಮಾಡುವಂಥ ಯಾವ ಜೀವ ಇದ್ದಾನೋ, ಜ್ಞಾನ ಇದೆಯೋ, ಆ ಜ್ಞಾನಕ್ಕ ನಿರ್ವಿಕಾರ ಒಂದು ಚೈತನ್ಯ ಮಾತ್ರ. ಬಹಳ ಅದ್ಭುತ ವಸ್ತು. ಸ್ವಯಂ ನಾನಿದ್ದೇನ್ರಿ. ಅದನ್ನು ಮರೆತು ಹೋಗುವುದರ ಫಲ, ಪ್ರತಿ ಸಮಯಕ್ಕೆ ಅದನ್ನು ಮರೆಯುವುದರ ಫಲ ನನಗ ಈ ಬಂಧನ, ಈ ಪರಾಧೀನತೆ, ಈ ಯಾಚಕ ವೃತ್ತಿ. ಅದರ ಕಡೆ ನೋಡ್ಬೇಕು, ಇದರ ಕಡೆ ನೋಡ್ಬೇಕು. ಅರೆ, ನಿಮ್ಗೆ ಸ್ಪಷ್ಟ ಹೇಳಬೇಕಾದ್ರೆ ಈ ಸಮಯಕ್ಕೆ ನನ್ನಲ್ಲೇ ಬರ್ತಾ ಇರುವ ಭಾವ ಯಾಚಕ ವೃತ್ತಿ, ಅರ್ಥಾತ್ ಭಗವಂತನ ಕಡೆ ನೋಡ್ಬೇಕು. ಧನದ ಕಡೆ, ಶರೀರಕ್ಕೆ ಸಹಾಯಕ್ಕಿರುವಂಥ ವ್ಯಕ್ತಿ ಕಡೆ ಮಾತಿಲ್ಲ. ಆದ್ರೆ ಭಗವಂತನ ಕಡೆ ನೋಡಬೇಕಾದಂಥ ಯಾಚಕ ವೃತ್ತಿ ಯಾವ ಕಾರಣದಿಂದ ಬಂತು? ಅವ ನಿರ್ವಿಕಾರ ಚೈತನ್ಯ ಮಾತ್ರ ವಸ್ತು ಇದ್ದಾನೆ ಅನ್ನುವ ಚಮತ್ಕಾರ ನಮಗೂ ಗೊತ್ತಿಲ್ಲರಿ. ಅರ್ಥಾತ್ ನಾನು ಹೇಗಿದ್ದೇನೆ? ಡಾಕ್ಟರ್ ಕಡೆ ನೋಡ್ಬೇಕೇನ್ರಿ? ಡಾಕ್ಟರ್ದ ಪರಿಚಯ ಮಾಡಿಸ್ಕೊಳ್ಬೇಕೇನ? ಏನ್ರಿ ಡಾಕ್ಟರ್ ಕಡೆ ನೋಡ್ಬೇಕ ಅಂತ ಪ್ರಸಂಗ ಯಾಕೆ ಬಂತು? ಅದು ನಿರ್ವಿಕಾರ ಸುಖ, ಒಂದು ಚೈತನ್ಯ ಮಾತ್ರ ಇದೆ ಅನ್ನುವ ಚಮತ್ಕಾರ ನಮಗೆ ಇದುವರೆಗೆ ಗೊತ್ತಾಗ್ತದೆ. ಅಂಥೇಳಿ ನಮಗೆ ಧನ ಬೇಕು, ಅದು ಬೇಕು, ಇದು ಬೇಕು, ಮನೆ ಬೇಕು, ತುಚ್ಛ ವಸ್ತು ಬೇಕು, ವಸ್ತು ಮಹಾನನ ಬೇಕು, ಹೀಗೆ ಮಾತಿಲ್ರಿ. ಭಗವಂತನ ಆಶ್ರಯನ ಬೇಕು, ಹೀಗೆಲ್ಲ. ಅರೆ, ಯಾವಾಗಲೇ ಒಂದು ಸಲ ಒಂದು ಕ್ಷಣ ಮಾಡಿದ್ರೆ ಮಾಡ್ತಿರ್ಬಹುದು ಭಗವಂತನ ಆಶ್ರಯ. ಅದರಲ್ಲಿ ಕೂಡ ಯಾಚಕ ವೃತ್ತಿನೇ ಇದೆಯಲ್ಲ. ಏನೆಲ್ಲ ಬೇಕನ್ನುವ ಸಲುವಾಗಿ ನಾವು ಯಾವುದರ ಆಶ್ರಯ ಮಾಡ್ತೀವಿಯೋ ಅದೆಲ್ಲದರ ಹಿಂದೆ ಉದ್ದೇಶ ಏನಿದೆ ಬೇಕು. ಹಾಗಾದ್ರೆ ಅರೆ, ನನಗೇನೋ ಬೇಕಿಲ್ಲಲ್ಲ, ಇಂಥ ನಿರ್ವಿಕಾರ ಚೈತನ್ಯ ಮಾತ್ರ ವಸ್ತು ಇದ್ದೇನಲ್ಲ. ಯಾವಾಗ ಪ್ರಥಮ ಇವನಿಗೆ ಅನಾದಿ ಕಾಲದ ಅಪೇಕ್ಷಾದಿಂದ ಎಂದು ಒಂದು ಸಲ ಅಪೂರ್ವವಾಗಿ ಅವನ ಸನ್ಮುಖ ದೃಷ್ಟಿಯಾಗ್ತಿದೆಯೋ, ಅವನನ್ನು ಪ್ರತ್ಯಕ್ಷ ನೋಡೋದಾಗ್ತಿದೆಯೋ, ಆಗ ಅವನಿಗೆ ಭಯಂಕರ ಚಮತ್ಕಾರ ಅನ್ನಿಸ್ತಿದೆ. ಆ ಚಮತ್ಕಾರದ ಉದ್ಗಾರವೇ ಟೋಡರವಲ್ಲದ ಆಗಿದ್ದೀರಿ. ಏನ ಮುझे तो इन बातों का खबर ही नहीं. ಚಮತ್ಕಾರದನ ಅದು ಉದ್ಗಾರ ಇದೆ. ಅರೆ, ನಾನು ಸುಖಿಯಾಗುವ ಸಲುವಾಗಿ ಯಾರ್ಯಾರು ಆಶ್ರಯ ಮಾಡ್ತಿದ್ದೆ? ಅರೆ, ಆಶ್ರಯ ಮಾಡೋದು ಒಂದು ಪ್ರಕಾರ, ವಿಕಾರನೂ ಇದೆ. ಆಶ್ರಯ ಮಾಡೋದನ್ನ ಒಂದು ಪ್ರಕಾರ ಯಾಚಕ ವೃತ್ತಿ ಇದೆ ರೀ. ಆಶ್ರಯ ಮಾಡುವುದರ ಹಿಂದೆ ಯಾಚನನೇ ಇದೆ, ಅಭಿಪ್ರೇತ ಇದೆ ರೀ. ನಮಗ ಯಾವ ವಸ್ತುವಿನ ಆಶ್ರಯ ಮಾಡ್ತೇವಲ್ಲ, ಆ ವಸ್ತುವಿನಿಂದ ಏನಾದರೂ ಅಪೇಕ್ಷಿತ ಇದೆ ಅಂದ್ರನೇ ಯಾಚನೆ. ಅರೆ, ನನಗಂತೂ ಇದು ಯಾವುದರದ್ದು ಆಶ್ರಯ ಮಾಡುವಂಥ ಪ್ರಸಂಗನೇ ಇಲ್ಲಲ್ಲ. ನನ್ನ ಸ್ವರೂಪ ಇಲ್ಲೇನು ಹೇಳಿದ್ರು? ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮಸ್ವಭಾವ. ನೋಡ್ರಿ, ಒಂದು ಸಲ ಈ ಚಮತ್ಕಾರ, ಅರೆ, ನಿರಂತರ ಪರಾಧೀನತೆ, ನಿರಂತರ ಹೀನತೆಯ ಅನುಭವ, ನಿರಂತರ ಕ್ಷುಲ್ಲಕ ಭಾವ,
ಒಂದು ವೇಳೆ ಆ ತ್ರಿಲೋಕ ಪೂಜ್ಯ ಒಂದು ಚೈತನ್ಯ, ನಿರ್ವಿಕಾರ ಚೈತನ್ಯ ಮಾತ್ರ ವಸ್ತು ಇದರೆ ಆ ವಸ್ತುವಿನ ಅನುಭೂತಿಯೊಳಗನ ಎಂಥ ಚಮತ್ಕಾರ ಇದೆ ಅಂತಂದ್ರೆ, ಈಗ ಬೇರೆ ರೂಪದಿಂದ ಅರ್ಥ. ಆ ವಸ್ತುವಿನ ಅನುಭೂತಿ ಒಂದು ಸಮಯದಾಗ್ತಿದೆಯಲ್ಲ ಅಪೂರ್ವವಾಗಿ, ಎಂದಾದರೂ ಒಮ್ಮೆ ಸ್ವಸಮಯದೊಳಗ್ರಿ, ಎಂದಾದರೂ ಒಮ್ಮೆ ಅನ್ನೋದಕ್ಕಿಂತ ಸ್ವಸಮಯದೊಳಗೆ ಯಾವಾಗ ಆ ನಿರ್ವಿಕಾರ ಚೈತನ್ಯ ಮಾತ್ರ ವಸ್ತುವಿನ ಅನುಭೂತಿ ಆಗ್ತಿದೆಯಲ್ಲ, ಆ ಅನುಭೂತಿಯ ಪರ್ಯಾಯ ಹೊರಟು ಹೋದ ನಂತರ ಕೂಡ, ಹೊರಟು ಹೋದರೂ ಕೂಡ, ಅದು ಹೊರಟು ಹೋಗೋದಂದರೆ ಒಂದು ಸಮಯದ ಪರ್ಯಾಯ ಇದೆ, ಹೊರಟು ಹೋದ ನಂತರ ಕೂಡ, ಹೊರಟು ಹೋದರೂ ಕೂಡ ಚಮತ್ಕಾರ ಎಂಥದ್ದಾಗ್ತಿದೆ ಅಂತಂದ್ರೆ, ಭವಿಷ್ಯದ ಅನಂತ ಕಾಲದ ಪರ್ಯಾಯಗಳ ಯಾವ ಪರದ ಕಡೆಗೆ ಯಾಚನಾ ದೃಷ್ಟಿಯಿಂದ ನೋಡೋದಿಲ್ಲ. ಇದೇನು ಸಾಮಾನ್ಯ ಚಮತ್ಕಾರ ಅಂದರೆ? ಅಂಥದ್ದೇನು ಚಮತ್ಕಾರ ಆಯಿತು? ಇವು ಹೊರಗೆ ನೋಡ್ತಾನೆ ಇಲ್ಲ, ಹೊರಗಿಂದ ಏನನ್ನೂ ಬಯಸ್ತಾನೆ ಇಲ್ಲ, ಯಾವ ಅವಸ್ಥೆಯ ಕುರಿತು ಖೇದನೆ ಇಲ್ಲ, ಪಶ್ಚಾತ್ತಾಪನ ಇಲ್ಲ. ನಾನು ಹೀಗೆ ಮಾಡಬಾರ್ದಾಗಿತ್ತು, ನಾನು ಹೀಗೆ ಮಾತಾಡಬಾರ್ದಾಗಿತ್ತು, ಕ್ಷಮ ಮಾಡ್ರಿ, ಏನೂ ಇಲ್ಲ. ತಪ್ಪು ಮಾಡೋದನ್ನು ಇಲ್ಲ, ತಪ್ಪ ಆದ್ರೆ ಕ್ಷಮೆ ಕೇಳುವ ಮಾತಿಲ್ಲ. ಕ್ಷಮೆ ಹಾಗಾದ್ರೆ ಅಜ್ಞಾನಿ ಕ್ಷಮೆ ಕೇಳ್ತಾನೋ? ಇಲ್ಲ. ಧರ್ಮಾತ್ಮನ ಕ್ಷಮೆ ಕೇಳ್ತಾನೆ, ಆದ್ರೆ ಅವನ ಕ್ಷಮೆ ಕೇಳುವ ವಿಧಾನ ಎಂಥದ್ದಿದೆ? ಮತ್ತು ಆ ಜಾತಿಯ ತಪ್ಪ ಆಗದೇ ಇರುವ ಹಾಗೆ ಸಾಕು. ತಪ್ಪಾಗೋದನ್ನೇ ಇಲ್ಲ, ಹೀಗೆ ಮಾತಿಲ್ಲ. ಹಿಂದೆ ಹೇಳಿರ್ತ, ಪ್ರತಿ ಸಲ ಹೆಚ್ಚು ಕಡಿಮೆ ಹೇಳಿರ್ತೇನೆ, ಗಲ್ತಿ ಹೀ ನ ಕರೆ वो भगवान है, गलती करके सुधारे वो इंसान है, गलती को गलती ही ना माने वह शैतान है, गलती पे करे गलती वह हैवान है. ಹೇಳಿದ್ರೆ ಏನಿದೆ? गलती ही ना करे वो भगवान है, गलती करके सुधारे, गलती करके सुधारे. ಭಗವಂತರ ಜೀವನದೊಳಗಿನ ತಪ್ಪ ಆಗೋನೇ ಇಲ್ಲ. ಆದರೆ ಮನುಷ್ಯ ಯಾರಿಗಂತರೂ ತಪ್ಪನ್ನು ಯಾವ ಸುಧಾರಿಸಿಕೊಳ್ತಾನೋ, ತಪ್ಪ ಮಾಡಿ ಸುಧಾರಿಸಿಕೊಳ್ತಾನೋ, ಸುಧಾರಿಸಿಕೊಳ್ಳೋದಂದ್ರೆ ಕ್ಷಮೆ ಯಾಚನೆ ಮಾಡೋದಿಲ್ಲ. ಇನ್ನೊಂದು ಸಲ ಆ ಪ್ರಕಾರದ ತಪ್ಪ, ಅರೆ ಪ್ರಾಯಶ್ಚಿತ್ತ ತಗೊಳ್ತಾರಲ್ಲ ಮುನಿ ಭಗವಂತರ ಕಥನ ಬರ್ತಿದ್ದೀರಿ, ತಿಳಿಸಿಕೊಟ್ಟಿದ್ದಾರೆ ಜ್ಞಾನಿ ಗುರುಗಳ. ಏನ ಮುನಿರಾಜರ ಆಹಾರಕ್ಕೆ ಹೋಗಿರೋ ವೇಳೆದೊಳಗ ಯಾವುದೋ ಒಂದು ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಸೂಕ್ಷ್ಮ ವಿಕಲ್ಪ ಬಂದು ಹೋಯ್ತು. ಚಳಿ ಇದೆ, ಆ ವೇಳೆದೊಳಗ ಒಂದಿಷ್ಟು ಹಾಲು ಹಾಕ್ತಾ ಇರೋ ವೇಳೆದೊಳಗೆ ಪಾಣಿ ಪಾತ್ರದೊಳಗ ದಾತ್ರು ಹಾಲು ಹಾಕ್ತಾ ಇದ್ದಾನೆ, ಒಂದಿಷ್ಟು ಬಿಸಿ ಇದ್ರೆ ಒಳ್ಳೆಯದು. ಇಷ್ಟು ಒಂದು ಸೂಕ್ಷ್ಮ ವಿಕಲ್ಪ ಬಂದು ಹೋಯ್ತು. ಆ ವಿಕಲ್ಪ ಬಂದು ಹೋಯ್ತು, ಅದು ಯಾರಿಗೂ ಗೊತ್ತಿಲ್ಲ, ಶಬ್ದ ರೂಪ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಮುಂದಿನ ಸಮಯ ಉಳಿಲಿಲ್ಲ. ಆದ್ರೂ ಕೂಡ ಆ ಅಪರಾಧ ಅವರಿಗೆ ಗೊತ್ತಾಯ್ತು. ಇದು ಅಪರಾಧ ಇದೆ, ಬಯಸೋದು ಇದು ಅಪರಾಧ ಇದೆ. ನನ್ನ ಭೂಮಿಕೆಗೆ ಆ ಒಂದು ಹಾಲಿನೊಳಗಿನ ಒಂದು ಬಿಸಿತನವನ್ನು ಬಯಸೋದ ಇದು ಅಪರಾಧ ಇದೆ ಅಂಥೇಳಿ ತಿಳಿದ ನಂತರ ಅದು ಸಮಾಧಾನ ಆಗಲಿಲ್ಲ ಅಂತಂದ್ರೆ ಗುರುವಿನ ಹತ್ರ ಹೋಗಿ ಹೇಳ್ತಾರೆ, ನನ್ನಲ್ಲೇ ಈ ಪ್ರಕಾರದ ಆಹಾರಕ್ಕೆ ಹೋಗಿರೋ ವೇಳೆದೊಳಗ ಇಂಥದ್ದೊಂದು ಅಪರಾಧ ಆಗಿದೆ, ದೋಷ ಆಗಿದೆ. ಅದಕ್ಕೆ ಅವ್ರು ಏನು ಹೇಳ್ತಾರ್ರಿ? ಒಂದು ಉಪವಾಸ ಮಾಡ. ಇಲ್ಲ, ಹಾಗೆ ಸ್ವರೂಪ ಇರೋದಿಲ್ಲರಿ. ನಮಗೆ ತಿಳಿಸಿಕೊಡುವ ಸಲುವಾಗಿ ಅದೆಲ್ಲ ಕಥನ ಇದೆ ರೀ. ಅವರೇನೂ ಹೇಳೋದಿಲ್ಲ. ಅವರೇನೂ ಹೇಳದೇ ಇರೋ ವೇಳೆದೊಳಗೆ ಇವರ ಗುರುವಿಗೆ ಹೇಳಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು. ಅವರು ಅದಕ್ಕೇನೂ ಉಪಾಯ ಹೇಳಬೇಕಾಗಿಲ್ಲ. ಹೇಳಿದರು ಅನ್ನೋದು ಆಗಮದಲ್ಲಿ ಇದೇ ರೀ, ಕಥನ ಇರೋದರೆ. ಆದ್ರೆ ಅವರು ಹೇಳಿದ ನಂತರ ಇದು ಅವರಿಗೆ ಮಾನ್ಯ ಆಗಬೇಕು, ಹೀಗೆ ನಿಯಮ ಇಲ್ಲ. ಮುಂದೆ ಆ ಕಥನದ ಅನುಸಾರ ನಾವು ಹೋದೆವು ಅಂತಂದ್ರೆ ಅವರಿಗೆ ಮಾನ್ಯ ಆಗದಿದ್ರೆ ದ್ರವ್ಯಲಿಂಗಿ ಮುನಿಂದ ಇದೆಲ್ಲ ಕಥನ ಸುದೃಷ್ಟಿ ತರಂಗಿಣಿ ಒಳಗೆ ಇದೆ ರೀ. ಒಂದು ವೇಳೆ ದೋಷ ಸಂಭವಿಸಿದ್ರೂ ಕೂಡ ದ್ರವ್ಯಲಿಂಗಿಯಲ್ಲಿ ಏನೇನು ಇರ್ತಿದೆ, ದೋಷವನ್ನು ಮುಚ್ಚಾಕುವ ಭಾವ ಇರ್ತಿದೆ, ಹೌದೇನಲ್ರಿ? ಅಂಥೇಳಿ ಸಮೂಹದೊಳಗೆ ಹೇಳುವುದಿಲ್ರಿ, ಅವನು ನನ್ನ ಕಡೆಯಿಂದ ಇಂಥ ಅಪರಾಧ ಆಗಿದೆ ಅಂಥೇಳಿ. ಅವಂದ್ರೆ ನಾವು ರೀ, ಅವಂದ್ರೆ ಬೇರೆ ಯಾವ್ರಿ ವಿಶ್ವದೊಳಗೆ ಹುಡುಕಕ್ಕೆ ಹೋಗೋದಿಲ್ಲ. ನಾವು ಮಾಡಿ ಬಂದಿದ್ದೇವ್ರಿ ಅದನ್ನೆಲ್ಲ.
ಮುನಿ ಸಂಘದೊಳಗೆ ಹೇಳೋದಿಲ್ಲ, ಏಕಾಕಿ ಇರುವಳೆದೊಳಗೆ ಹೇಳೋದು, ಅಥವಾ ಯಾರೋ ತಮ್ಮ ವಿಷಯವನ್ನು ಹೇಳ್ತಾ ಇರುವಳೆದೊಳಗೆ ತಾನು ಸಣ್ಣ ಧ್ವನಿಯಿಂದ ಹೇಳೋದು, ಅದು ಗುರುವಿಗೆ ಕೇಳಿಸಿ ಹೋಗಿರಬಾರ್ದು. ಅಥವಾ ತನ್ನಷ್ಟಕ್ಕೆ ತಾನೇ ಅಂಥ ದೋಷಕ್ಕೆ ನಿನ್ನೆ ದಿವಸ ಗುರುಗಳು ಯಾವ ಒಂದು ಪ್ರಾಯಶ್ಚಿತ್ತ ಕೊಟ್ಟಿದ್ರೋ ಆ ಪ್ರಾಯಶ್ಚಿತ್ತವನ್ನು ತನ್ನಷ್ಟಕ್ಕೆ ತಾನೇ ತಗೊಳ್ಳೋದು. ನನಗೆ ಅಧಿಕ ಪ್ರಾಯಶ್ಚಿತ್ತ ಕೊಡಬಹುದು, ಕಷ್ಟದ್ದೇನಾದರೂ ದಂಡನೆ ಕೊಡಬಹುದು ಅಂಥೇಳಿ ಭಯ ಇರೋದು. ಇವೆಲ್ಲ ಮಾತುಗಳ ದ್ರವ್ಯಲಿಂಗಿಯ ಜೀವನದೊಳಗೆ ಸಂಭವಿಸ್ತವು. ಸಂಭವಿಸಲೇಬೇಕು ಹೀಗೆ ನಿಯಮಿಲ್ಲ, ಸಂಭವಿಸಬಹುದಾಗಿದೆ. ಆದ್ರೆ ಭಾವಲಿಂಗಿ ಯಾವ ಶುದ್ಧ ಭಾವಲಿಂಗಿ ಮುನಿ ಅದನ್ರಲ್ಲ, ಅವ ಧ್ಯಾನಸ್ಥ ಗುರುವಿನ ಹತ್ರ ಬಂದು ಅದು ಸಂಘ ಇದೆ ನೋಡುವುದಿಲ್ಲ, ಶ್ರಾವಕರಿದ್ದಾರೆ ನೋಡುವುದಿಲ್ಲ. ಅವ ತನ್ನ ಉತ್ಕಟ ಭಾವನೆಯನ್ನು, ಪ್ರಭು ನನ್ನ ಕಡೆಯಿಂದ ಇಂಥದ್ದು ಅಪರಾಧ ಆದದ್ದೇ ಇದೆ. ಶ್ರುತ ಸಾಗರ ಹೇಳಿದೇನಿಲ್ರಿ? ಯಾವ ಶ್ರುತ ಸಾಗರ? ಅಕಂಪನಾಚಾರ್ಯರ ಶಿಷ್ಯ ಶ್ರುತ ಸಾಗರ ಹೇಳಿದಲ್ಲ, ಪ್ರಭು ನನ್ನ ಕಡೆಯಿಂದ ಇಂಥದ್ದು ಅಪರಾಧ ಆಗತ್ತೆ. ಆ ಕಥೆ ಮುಂದೆ ಬೆಳೆಸೋದಿದೆ ಅಂಥೇಳಿ, ಅಪರಾಧ ಎಲ್ಲಿ ಆಗಿದೆ, ಎಲ್ಲಿ ತತ್ವ ಚರ್ಚೆ ಆಗಿದೆ, ಅಲ್ಲೇ ಹೋಗಿ ನೀವು ನಿಂದರ್ರಿ ಅಂಥೇಳಿ ಹೇಳಿದರು ಅಂಥೇಳಿ ಒಂದು ಮಾತ್ರೆ. ಅಲ್ಲೇ ಹೋಗಿ ನಾನು ನಿಂದಿರ್ತೇನೋ ಅಂಥೇಳಿ ಶ್ರುತ ಸಾಗರನ ಹೇಳಿದ ಸಂಘದ ರಕ್ಷಣೆ ಸಲುವಾಗಿ ಇದು ಒಂದು ಅಪೇಕ್ಷೆ. ನೀವು ಏನೇ ಹೇಳಿರಿ ಇದ್ರೊಳಗೆ ಅದು ಮಾತು ಬರ್ತಿದ್ದೇನೆ, ನಾನು ಅಲ್ಲೇ ಹೋಗಿ ನಿಲ್ತೇನೆ. ಶ್ರುತದ ಸಾಗರನಾದಂಥ ತಮಗ ಆ ಪ್ರಕಾರದ ದಂಡನೆ ಕೊಡುವ ಇಚ್ಛೆ ನಮಗಿಲ್ಲ ಅಂಥೇಳಿ ಆಚಾರ್ಯ ಭಗವಂತರು ಅಂದರಂತಾರೆ. ನಾನು ಮಾಡಿರುವ ಅಪರಾಧಕ್ಕೆ ಇಡೀ ಸಂಘ ಉಪಸರ್ಗ ಅನುಭವ ಮಾಡೋದು, ಅದು ಕಷ್ಟಕ್ಕೆ ಗುರಿಯಾಗುವ ಇಚ್ಛೆ ನನಗಿಲ್ಲ ಅಂಥೇಳಿ ಶ್ರುತ ಸಾಗರ ಅಂದರಂತಾರೆ. ಇದು ಧರ್ಮದ ರಾಗರೆ. ಧರ್ಮೀಯ ಕುರಿತಾಗಿ, ಒಬ್ಬನ ಕುರಿತಾಗಿ ಇನ್ನೊಬ್ಬನಲ್ಲೇ ಇರುವಂಥ ರಾಗರೆ. ಇದು ರಾಗದ ಕಥನ ಇದೆ, ಇದು ಧರ್ಮದ ಕಥನ ಅಲ್ಲ. ಹಾಗಾದರೆ ಧರ್ಮದ ಕಥನ ಏನಿದೆ? ಇದಂತೂ ಶ್ರುತಸಾಗರ ಮಾತು ಹೇಳಿತು. ಸಾಮಾನ್ಯವಾಗಿ ಮುನಿ ಜೀವನದೊಳಗ, ಭಾವಲಿಂಗಿ ಸಂತನ ಜೀವನದೊಳಗ ಯಾವುದಾದ್ರೂ ಒಂದು ತಪ್ಪಿ, ಈಗ ಹೇಳ್ತಲ್ಲ, ಹಾಲು ನೋಡ್ತಾ ಇದ್ದಾರೆ, ಪ್ರಭು ಇದು ಹಾಲಿದೆ ಅಂಥೇಳಿ ಹೇಳಿದ ನಂತರ ಪಾಣಿ ಪಾತ್ರ ಬಗಶ ಒಡ್ಡಿ ನಿಂತಿದ್ದಾರೆ. ಆ ವೇಳೆದೊಳಗೆ ಅಷ್ಟರೊಳಗನ ಒಂದು ಸಣ್ಣ ವಿಕಲ್ಪ ಬಂದು ಹೋಯಿತು. ಎಷ್ಟು ಚಳಿ, ಮೈಗೆಲ್ಲ ತಾಗ್ತಾ ಇದೆ, ತಂಪು ವಾತಾವರಣ ಆದದ್ದೇ ಇದೆ. ಅದು ಯಾವುದೂ ವಿಕಲ್ಪ ಅವರಿಗಿಲ್ಲ. ದೇಹಕ್ಕೆ ಚಳಿ ತಾಗ್ತಾ ಇದೆ, ಇದೆಲ್ಲ ಪೂರ್ವ ವಿಕಲ್ಪ ಯಾವುದೂ ಇಲ್ಲ. ಆದ್ರೆ ಆ ಹಾಲಿನ ಒಂದು ಸ್ವಲ್ಪ ಬಿಸಿ ಇದ್ರೆ ಒಳ್ಳೆಯದು. ಎಷ್ಟು ಸೂಕ್ಷ್ಮ ವಿಕಲ್ಪ ಬಂದು ಹೋಯಿತು. ಆ ವಿಕಲ್ಪದಿಂದ ಅವರಿಗೆ ಭಾರ ಎಷ್ಟ, ಗುರುವಿನ ಆಜ್ಞೆಯನ್ನು ನಾನು ಮೀರಿದೆ, ಜಿನಾಜ್ಞೆಯನ್ನು ನಾನು ಮೀರಿದೆ ಅನ್ನುವ ಭಾವ ಇದೆ. ಅವರು ಬೇಕಾದ್ರೆ ಆ ಒಂದು ಬಹುಶಃ ಹಾಲು ಕುಡಿಬೋದು, ಮುಂದೆ ಬೇಕಾದ್ರೆ 2 ತುತ್ತು ಆಹಾರ ತಿನ್ಬೋದು, ಬೇಕಾದ್ರೆ ಅವ್ರದ್ದು ಅಷ್ಟು ಉತ್ಕಟ ಅಪರಾಧದ ಭಾವ ಅನ್ನಿಸ್ತು ಅಂತಂದ್ರೆ ಆ ಹಾಲು ಹಾಕೋಕ್ಕಿಂತ ಮೊದಲು ಕೈ ಬಿಡ್ಬೋದು. ಅದೆಲ್ಲ ಸ್ವಾಭಾವಿಕ ಮಾತಿದೆ. ಯಾವುದು ಹೀಗೆ ಅಂಥೇಳಿ ಹೇಳಲಿಕ್ಕೆ ಬರ್ತದೆ. ಇನ್ನು ಆದಂಥ ಅಪರಾಧವನ್ನ ಸ್ವಲ್ಪ ಕೂಡ ವಿಳಂಬ ಮಾಡಿದ್ದನ ಗುರುಗಳ ಧ್ಯಾನಸ್ಥ ಇದ್ದಾರೆ, ಅವ ಹೇಳಿಬಿಟ್ಟು ಹೋದರೆ ಮುಗೀತರೆ. ಹೇಳಿದ, ನನಗೆ ಹೀಗಾಯಿತು ಪ್ರಭು ಅಂಥೇಳಿ ಹೇಳಿದ, ನನ್ನಿಂದ ಜಿನಾಜ್ಞೆಯ ಭಂಗ ಆಯಿತು ಆಂಶಿಕ ರೂಪದಿಂದ, ಅಥವಾ ಜಿನಾಜ್ಞೆಯ ಭಂಗ ಮಾಡದೇ ಇರುವ ಯಾವ ನನ್ನ ವ್ರತ ಇತ್ತು ಅದಕ್ಕೆ ಅತಿಚಾರ ಬಂತು ಅಂಥೇಳಿ ಹೇಳಿದ. ಮತ್ತು ಹೋಗಿ ನಿಶ್ಚಲವಾಗಿ ಅವ ತನ್ನ ಕಾರ್ಯದೊಳಗೆ, ಸಾಧನಾದೊಳಗೆ ಮುಳುಗಿದ. ಆದರೆ ಅಷ್ಟು ಹೇಳಿದಲ್ಲ, ಅಲ್ಲಿ ಬಂದು ಗುರುಗಳ ನಮಸ್ಕಾರ ಮಾಡಿ ಅಷ್ಟೇನು ಹೇಳಿದಲ್ಲ, ಅಷ್ಟರಲ್ಲೇ ಅವನ ಪರ್ಯಾಯಗಳಲ್ಲಿ ಎಷ್ಟು ಪರಿವರ್ತನೆ ಆಯಿತು ಅಂತಂದ್ರೆ ಆ ಪ್ರಕಾರದ ವಿಕಲ್ಪ ಇನ್ನು ಅವನ ಜೀವನದೊಳಗೆ ಯಾವಾಗೂ ಬರುವುದಿಲ್ಲ. ಹಾಲು ಸ್ವಲ್ಪ ಬಿಸಿ ಇದ್ರೆ ಒಳ್ಳೆಯದಲ್ಲ, ಬೇರೆ ಬರಬಹುದು, ಆದ್ರೆ ಆ ಜಾತಿಯ ವಿಕಲ್ಪ ಬರುವುದಿಲ್ಲ. ಅದನ್ನು ನಿಜವಾಗಿ ಪ್ರಾಯಶ್ಚಿತ್ತ. ಅವರು ಒಂದು ವೇಳೆಗೆ ನೀವೊಂದು ಉಪವಾಸ ಮಾಡು ಅಂತೇಳಿ ಹೇಳಿದ್ರೆ ಅದು ಸುಲಭ ಇರ್ತದೆ. ಆದ್ರೆ ಆ ವಿಕಲ್ಪಗಳನ್ನ ಸಂಪೂರ್ಣವಾಗಿ ಉತ್ಪನ್ನವೇ ಆಗದೆ ಇರುವಂತಹ ಸಾಧನೆ ಮಾಡಿದಲ್ಲ, ಆ ಸಾಧನೆಯ ಹೆಸರು ಏನಿದೆ? ಪ್ರಾಯಶ್ಚಿತ್ತ. ನಮಗೆ ಧರ್ಮದ ಸೂಕ್ಷ್ಮತೆಯನ್ನು ಅರಿತುಕೊಳ್ಳುವಂಥ ಯೋಗ್ಯತೆ ಇಲ್ಲ ಅನ್ನಬೇಕು, ಆ ಪ್ರಕಾರದ ರುಚಿ ನಮ್ಮಲ್ಲೇ ಇಲ್ಲ ಅನ್ನಬೇಕು, ಅಥವಾ ಅದರ ಸಲುವಾಗಿ ನಾವು ಸಮಯ ಖರ್ಚು ಮಾಡುವುದಿಲ್ಲ ಅನ್ನಬೇಕು. ಅದು ನಮ್ಮಲ್ಲೇ ನಾವು ನೋಡಿಕೊಳ್ಳೋದ್ರೆ ಹೇಗಿದ್ದಾವೆ ಮುನಿ ಜೀವನದೊಳಗೆ, ಅಥವಾ ವಕ್ತಾಶ್ರೋತನ ಜೀವನ ಹೇಗಿದೆ, ನಿಮಿತ್ತ ನೈಮಿತ್ತಿಕ
ಹೇಗಿದೆ, ಯಾವ ರೀತಿ ಪವಿತ್ರ ಇರ್ತಿದೆ, ವಕ್ತಾರನ ಅಭಿಪ್ರಾಯದ ಜೊತೆಗೆ ಯಾವ ಜೀವನ ಪರಿಣಮನ ಆಗ್ತಿದೆಯೋ ಅವನದು ವಿಚಾರ ಸರಣಿ ಹಾಗೆ ಆಗ್ತಿದೆಯೋ ಅವನನ್ನೇ ಶ್ರೋತ. ವಕ್ತ ಒಂದು ಹೇಳ್ತಾ ಇರೋದ, ಶ್ರೋತ ತನ್ನ ಪಾಡಿಗೆ ತಾನೊಂದು ಏನರೆ ಯೋಚನೆ ಮಾಡ್ತಾ ಇರೋದ, ತನ್ನ ಬುದ್ಧಿಯಿಂದ ತಾನೊಂದೇನರೆ ಅರ್ಥ ಮಾಡಿಕೊಳ್ಳೋದ. ಹೀಗೆ ವಕ್ತ ಶ್ರೋತೃವಿನ ಸಂಬಂಧ ಇಲ್ಲದೆ ಬೋಧ್ಯ ಬೋಧಕ ಸಂಬಂಧ ಹೇಳಿದರ ಮುನಿ ಜೀವನದೊಳಗೆ ಇವುಗಳದ್ದೆಲ್ಲ ನಮಗೆ ಸೂಕ್ಷ್ಮ ಜ್ಞಾನ ಇರಬೇಕಾಗ್ತಿದೆ. ಜ್ಞಾನ ಇರಬೇಕಾಗ್ತಿದೆ ಅಂದರೆ ಅವುಗಳನ್ನು ಪಾಠ ಮಾಡಬೇಕು, ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ಹೀಗಲ್ಲ, ರುಚಿ ಇತ್ತು ಅಂತಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಜ್ಞಾನ ಆಗ್ತಾ ಹೋಗ್ತಿದೆ, ಕಾರ್ಯ ಆಗ್ತಾ ಹೋಗ್ತಿದೆ. ಏನು ಹೇಳ್ಬೋದು, ಅಮೃತ ಚಂದ್ರ ನೋಡ್ರಿ, ಕೆಳಗಡೆ ಅನುವಾದಿತ ಏನು ವಚನ ಇದೆ ಅದಕ್ಕಿಂತ ಆ ಮೂಲ ವಚನದೊಳಗೆ ಎಷ್ಟು ರಸ ಬರ್ತಾ ಇದೆ. ಏನ ಯದೇವ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮಸ್ವಭಾವ. ನನ್ನ ಸ್ವಭಾವ ಎಂಥದ್ದಿದೆ, ಅದೇ ಲೋಕಕ್ಕೆ ಚಮತ್ಕಾರವನ್ನು ಉತ್ಪನ್ನ ಮಾಡುವಂಥದ್ದಿದೆ ನನ್ನ ಸ್ವಭಾವ. ಆತ್ಮನ ಸ್ವಭಾವ ಅರ್ಥಾತ್ ನನ್ನ ಸ್ವಭಾವ ಎಂಥದ್ದಿದೆ, ಲೋಕಕ್ಕೆ ಚಮತ್ಕಾರ. ಮುಳ್ಳು ಚುಚ್ಚಿದ್ರೂ ತಕ್ಕೊಳ್ಳೋದಿಲ್ಲ, ಮಳೆ ಬಂದ್ರೂ ನೀರು ಒರೆಸ್ಕೊಳ್ಳೋದಿಲ್ಲ, ವೃಕ್ಷದ ಕೆಳಗೆ ನಿಲ್ಲೋದ, ನದಿ ದಡದಲ್ಲಿ ಚಳಿಗಾಲದೊಳಗೆ ತಪಸ್ಸು ಮಾಡೋದ, ಬೇಸಿಗೆ ಕಾಲದೊಳಗೆ ಪರ್ವತದ ಬಂಡೆಯ ಮೇಲೆ ಅಥವಾ ಶಿಲಾತಲದ ಮೇಲೆ ಕೂತು ಧ್ಯಾನ ಮಾಡೋದ, ತಲೆ ಕೂದಲುಗಳನ್ನು ಕಿತ್ತು ತಕ್ಕೊಳ್ಳುವುದ, ವಸ್ತ್ರದ ಅಪೇಕ್ಷೆ ಮಾಡದೇ ಇರೋದ, ರೋಗ ಬಂದ್ರೂ ಕೂಡ ಅದು ಇವ್ರ ಗಮನಕ್ಕೆ ಬಾರದೇ ಇರೋದ, ಇದೆಲ್ಲ ಲೌಕಿಕ ಜನರ ಅಪೇಕ್ಷಾದಿಂದ ಚಮತ್ಕಾರ ಅಥವಾ ಇಲ್ರಿ? ಹೇಗಾಗುವುದಿಲ್ಲ ಅವರಿಗೆ? ಹೇಗ ಆ ಪ್ರಕಾರದ ವಿಚಾರ ಬರುವುದಿಲ್ಲ? ಶರೀರ ಸೋರಿ ಹೋಗ್ತಾ ಇದ್ರೂ ಕೂಡ ಕರಿಗೆ ಹೋಗ್ತಾ ಇದ್ದೀರಿ. ಶಬ್ದ ಏನೋ ಹೇಳಿದೆವು, ಪ್ರತ್ಯಕ್ಷ ಮಾಡಿ ನೋಡ್ಕೊಳ್ಳೋದಿಲ್ಲ, ಅನುಭವ. ಆ ಭೂಮಿಕೆಯೊಳಗೆ ನಮ್ಮನ್ನು ನಾವು ಇಟ್ಟು ನೋಡ್ಕೊಳ್ಳೋರ್ಲಿ. ಒಂದು ಸ್ವಲ್ಪ ಏನಾದರೂ ಆಯಿತು, ಸಣ್ಣದಾದಂಥ ಒಂದು ಬೊಕ್ಕೆ ಬಂದು ಒಂದು ಪಕ್ಕೆ ಆಗಿ ಅದು ಸ್ವಲ್ಪ ಇಷ್ಟೇ ಎಷ್ಟು ಒಂದು ಹೆಸರು ಬೆಳೆಯಷ್ಟು ಇರ್ತಿದ್ದೀರಿ ಅದರಲ್ಲಿ ಕಿವ, ಅದು ನಮಗೆ ಹೊಡೆಸ್ತಿದೆ ಏನಿಲ್ರಿ? ಉಗುರು ಸುತ್ತಾಗ್ತಿದೆಯಲ್ಲ, ಅದು ಹೊಡೆಸ್ತಿದೆ. ಎಷ್ಟು ಇರ್ತಿದ್ದೀರಿ ಅದರೊಳಗೆ ಕೀವ? ಇಷ್ಟೇ ಇರ್ತಿದ್ದೀರಿ, ಅವು ಹೊಡೆಸ್ತಿದೆ ಏನಿಲ್ಲ. ಹಾಗಾದ್ರೆ ಶರೀರನ ಕೀವುದಿಂದ ಕರಿಗೆ ಹೋಗ್ತಾ ಇರಬೇಕಾದ್ರೆ ಅವರಿಗೆ ವೇದನ ಯಾವ ರೀತಿ ಆಗ್ತಿರ್ಬೋದು? ಆದ್ರೆ ಆಗೋದನ ಇಲ್ಲ ವೇದನ ಅಂಥೇಳಿ ಹೇಳ್ತಾರಲ್ಲ, ಅದು ಚಮತ್ಕಾರ. ಬರೇ ಹೇಳ್ತಾರಲ್ಲ ಆಗೋದನ ಇಲ್ರಿ, ಅವರಿಗೆ ಆಗೋದನ ಇಲ್ರಿ, ಅದು ಚಮತ್ಕಾರ ಇದೇನಿಲ್ಲ. ಅದನ್ನೇ ಇಷ್ಟೋಪದೇಶದೊಳಗೆ ಪೂಜ್ಯಪಾದ ದೇವೇನು ಹೇಳಿದರು, ನುಡಿದರೂ ಕೂಡ ನುಡಿಯುವುದಿಲ್ಲ, ನಡೆದರೂ ಕೂಡ ನಡೆಯುವುದಿಲ್ಲ, ನೋಡಿದರೂ ಕೂಡ ನೋಡುವುದಿಲ್ಲ. ಅದು ಕರಿಗೆ ಹೋಗ್ತಾ ಇದೆ, ಅದನ್ನು ನೋಡಿಲ್ಲ. ಸಿಂಹ ತಿಂತಾ ಇತ್ತು ಸುಕೌಶಲ ಮುನಿಯನ್ನ, ಅದನ್ನ ಅವ್ರು ನೋಡ್ಲಿಲ್ಲ. ನೋಡಿದ್ರು ಅಥವಾ ಇಲ್ರಿ? ನೋಡಿದ್ರನು. ನೋಡಿದ ನಂತರ ಏನು ಆಗಬೇಕಲ್ಲ ಅದು ಆಗಲಿಲ್ರಿ ಅವರಿಗೆ. ಅಸಿಪ್ರಹರಣ ಅರ್ಘಾವತರಣ, ಯಾರೋ ಬಂದ ಅರ್ಘ್ಯ ಎತ್ತುತ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ, ಸ್ವರ್ಗದ ದೇವ ಬಂದು ನತಮಸ್ತಕ ಇದ್ದಾನೆ, ಗುಣಸ್ತುತಿ ಮಾಡ್ತಾ ಇದ್ದಾನೆ. ಯಾವನೋ ದುಷ್ಟ ಬಿಲ್ಲು ಬಂದ, ಇವ್ಯಾವ ನೀ ಇಲ್ಲಿ ಕೂತಿದೆ, ನಿನ್ನಂಥ ಆ ಒಂದು ಭಾಗ್ಯಹೀನನನ್ನ ದರಿದ್ರನನ್ನು ನೋಡುವುದರಿಂದ ನನಗೆ ಇವತ್ತು ಬೇಟೆ ಸಿಗಲಿಲ್ಲ ಅಂಥೇಳಿ ಅವಂತಂದ್ರೆ ಅದರಲ್ಲಿ ಯಾವುದರಲ್ಲೂ ಏನೂ ಅನಿಸೋದಿಲ್ರಿ. ಆ ಶಬ್ದ ಕೇಳಿ ಬರ್ತವೇನಿಲ್ರಿ? ಆ ಶಬ್ದದ ಅರ್ಥ ಗೊತ್ತಾಗ್ತಿದೆ ಏನಿಲ್ರಿ? ಆದ್ರೂ ಕೂಡ ಅರೆ ಮಗುವಿಗೆ ಏನಾದರೂ ಅಂದ್ರೆ ಅದು ಶಬ್ದ ಗೊತ್ತಾಗಲಿಲ್ಲ, ಅದಕ್ಕೆ ಅದು ಸುಮ್ಮಿದೆ ಅಂಥೇಳಿ ಹೇಳ್ಬೋದು. ಆದರೆ ಈ ಮುನಿ ಭಗವಂತರಿಗೆ ಆ ಶಬ್ದದ ಅರ್ಥ ಆಗ್ತಿದೆ ಏನಿಲ್ಲ, ಆದ್ರೂ ಕೂಡ ಅದು ಮಗುವಿನ ಹಾಗೆ ಅವರದ್ದು ಪ್ರವೃತ್ತಿ ಇದೆ. ಜಾತ ರೂಪಧರ, ಆ ರೂಪದಿಂದ ಮೋಕ್ಷಕ್ಕೆ ಹೋಗೋ ತನಕ ಅಂಥದ್ದದೇ ಇದೆ. ಮಗುವಿಗೆ ಯಾವ ಪ್ರಕಾರ ಇವಳು ನನ್ನ ತಾಯಿ ಅನ್ನೋದು ಗೊತ್ತಿಲ್ಲ, ನನ್ನ ಆಸ್ತಿ ಇಷ್ಟಿದೆ ಅನ್ನೋದು ಗೊತ್ತಿಲ್ಲ, ಸಮಾಜದೊಳಗೆ ನನ್ನ ತಂದೆಯ ಸ್ಥಾನ ಇಂಥದ್ದಿದೆ ಅನ್ನೋದು. ಈಗ ಜಾತ ರೂಪ, ಈಗ ಜನ್ಮಕ್ಕೆ ಬಂದಿರುವಂಥ ಮಗುವಿಗೆ ಏನೇನು ಗೊತ್ತಿದೆ? ಏನೂ ಇಲ್ಲ. ನನ್ನನ್ನು ಈ ರೂಪದಿಂದ ಕರೀತಾ ಇದ್ದಾರೆ, ನಾನು ಮನುಷ್ಯ ಇದ್ದೇನೆ, ಯಾವುದೂ ಗೊತ್ತಿಲ್ಲ. ಅರೆ ಜಾತ ರೂಪದ ವಿಚಾರ ಮಾಡ್ರಿ. ಅವರ ದೀಕ್ಷಾ ತಗೊಳ್ಳೋ ವೇಳೆದೊಳಗೆ ಮಾತ್ರ ಜಾತ ರೂಪ ಇರುವುದಿಲ್ಲ, ಆದರೆ ಜೀವನ ಪರ್ಯಂತ ಆ ಮಗು ಯಾವ ಪ್ರಕಾರ, ಈಗ ಜನ್ಮ ತಾಳಿದ ಮಗು ಯಾವ ಪ್ರಕಾರ ಈ ಲೋಕಕ್ಕೆ ಸಂಬಂಧಿಸಿದ ಎಲ್ಲ ವಿಕಲ್ಪಗಳಿಂದ ಎಲ್ಲ ವ್ಯವಹಾರಗಳಿಂದ ರಹಿತ ಇರ್ತಿದೆಯೋ ಹಾಗೆ ಮುನಿ ಜೀವನ ಇದೆ.
ಆಗಿದ್ದೀವಿ